ಶಾಂತಿ ಬಾಬ್ದಾದಾರವರ ವಿಶೇಷ ವಿಶ್ವ ಕಲ್ಯಾಣಕಾರಿ ಹೃದಯ ಸಿಂಹಾಸನಧಾರಿ ಕಣ್ಮಣಿ ಮಕ್ಕಳಿಗೆ ಬಾಬ್ದಾದಾರವರ ಕಡೆಯಿಂದ ವಿಶೇಷವಾದಂಥ ತರಗತಿ. ಈ ಒಂದು ಕರ್ನಾಟಕದವರಿಗೋಸ್ಕರ ಕನ್ನಡದಲ್ಲಿ ಭಾನುವಾರದ ಮುರಳಿಯ ಬಗ್ಗೆ ವಿಶೇಷವಾದಂಥ ತರಗತಿಯನ್ನು ಕೇಳಲಿಕ್ಕೆ ಬಂದಿರುವಂತಹ ತಮಗೆಲ್ಲರಿಗೂ ಕೂಡ ಬಾಬ್ದಾದಾರವರ ಕಡೆಯಿಂದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಮುರಳಿಯ ದಿನಾಂಕ ಅಂದ್ರೆ ಭಾನುವಾರದ ಮುರಳಿ, ಒರಿಜಿನಲ್ ಡೇಟ್ 30/3/1999. ಆ ಸೀಸನ್ನಲ್ಲಿ ಬಾಬಾ ನುಡಿಸಿರುವಂತಹ ಆ ಸೀಸನ್ನಿನ ಕೊನೆಯ ಮುರಳಿ. ಈ ಮುರಳಿಯಲ್ಲಿ ಬಾಬಾ ಏನ್ ಹೇಳ್ತಾರೆ? ವರ್ತಮಾನ ಸಮಯದಲ್ಲಿ ನಮ್ಮ ಮಕ್ಕಳ ಇಚ್ಛೆಗಳು ಹೇಗಿದ್ದಾವೆ ಅಂತಾನೆ, ಶಾರೀರಿಕವಾಗಿ ಇನ್ನು ಬಿಲ್ಡಿಂಗ್ ಕಟ್ಕೊಳ್ಬೇಕು, ಮಕ್ಕಳಿಗೆ ಶಿಕ್ಷಣ ಮಾಡಬೇಕು, ಮೊಮ್ಮಕ್ಕಳನ್ನು ದೊಡ್ಡವರನ್ನಾಗಿ ಮಾಡಬೇಕು, ಆಸ್ತಿ ಪಾಸ್ತಿ ಮಾಡಬೇಕು, ಹಣವನ್ನ ಶೇಖರಿಸಿ ಇಡಬೇಕು. ಹೀಗೆ ತುಂಬಾ ರೀತಿಯ ಇಚ್ಛೆಗಳು ಮಕ್ಕಳ ಮನಸ್ಸಿನಲ್ಲಿ ಇದೆಯಂತೆ. ಜೊತೆಯಲ್ಲಿ ಕೆಲವೊಂದು ಮಕ್ಕಳಲ್ಲಿ ಏನಿರ್ತದೆ ಅಂತಂದ್ರೆ, ಇಂದ್ರಿಯ ಸುಖವನ್ನ ಅನುಭವಿಸುವಂತ ಒಂದು ಆಸಕ್ತಿ. ಭಾರತ ಎಲ್ಲ ನೋಡಾಯ್ತಲ್ಲ, ದುಬೈ ನೋಡ್ಲಿಕ್ಕೆ ಹೋಗೋಣ ಅಂತ. ಅಲ್ಲೆಲ್ಲ ಉತ್ತರ ಭಾರತದಲ್ಲಿ ಒಳ್ಳೊಳ್ಳೆ ತಿಂಡಿ ಸಿಗ್ತದಂತ ಅದನ್ನು ತಿನ್ಬೇಕು ಅಂತ, ಒಳ್ಳೊಳ್ಳೆ ಬಟ್ಟೆ ಧರಿಸ್ಬೇಕು, ಒಳ್ಳೆ ಮಾಡೆಲಿನ ಕಾರ್ ಬಂದಿದೆ ಅಂತ ಅದನ್ನ ತೆಗೆದುಕೊಳ್ಬೇಕು ಹೇಳುವಂತ ಒಂದು ಇಚ್ಛೆ ಇರ್ತದಂತ. ಆದ್ರೆ ಬಾಬಾ ಹೇಳ್ತಾರೆ, ಈ ಇಂದ್ರಿಯಗಳಾದಂತಹ ನಾಲಿಗೆ, ಕಣ್ಣಿಗೆ, ಕಿವಿಗೆ, ಚರ್ಮಕ್ಕೆ, ಮೂಗಿಗೆ, ಇದಕ್ಕೆಲ್ಲದಕ್ಕೂ ನಿಮ್ಗೆ ಬೀಹದ್ದಿನ ವೈರಾಗ್ಯ ಬರಬೇಕು. ತೀವ್ರ ಪುರುಷಾರ್ಥ ಅಂದ್ರೆ ಆತ್ಮನಿಗೆ ಏನು ಬೇಕೋ ಅದನ್ನು ಕೊಡಬೇಕು. ಆತ್ಮದ ಕಲ್ಯಾಣ, ಆತ್ಮದ ಸ್ವಚ್ಛತೆ, ಆತ್ಮನ ಶುದ್ಧತೆ, ಆತ್ಮಕ್ಕೆ ಬೇಕಾಗಿರುವಂತ ಶಕ್ತಿ ಮತ್ತು ಪ್ರಪಂಚದ ನಿಮ್ಮ ಸಹೋದರ ಆತ್ಮಗಳಿಗೆ, ಕೇವಲ ಮನುಷ್ಯಾತ್ಮರಲ್ಲ ಸರ್ವ ಆತ್ಮರಿಗೆ ಏನ್ ಕೊಡ್ಬೇಕು? ಪರಮಾತ್ಮನ ಶಕ್ತಿಯನ್ನ ಅನುಭೂತಿ ಮಾಡಿಸಬೇಕು ಅಂತಂದ್ರೆ, ನಿಮ್ಮ ವೈಯಕ್ತಿಕ ಹಿತಾಸಕ್ತಿಯನ್ನ, ಸ್ವಾರ್ಥವನ್ನ, ಇಚ್ಛೆಯನ್ನ, ಆಸೆ ಆಕಾಂಕ್ಷೆಗಳನ್ನ ಪಕ್ಕದಲ್ಲಿ ಇಡಲೇಬೇಕಾಗ್ತದೆ. ಬೇರೆಯವರಿಗೆ ಇಷ್ಟು ಸುಖವನ್ನ ಕೊಡಲಿಕ್ಕೆ, ಈಶ್ವರಿ ಸುಖವನ್ನ ಕೊಡಲಿಕ್ಕೆ ಇಷ್ಟು ನಿಮಿತ್ತರಾಗ್ತಿರೋ, ಅಷ್ಟು ನಿಮ್ಮ ಸಮಸ್ಯೆಗಳು, ವಿಘ್ನಗಳು ತನ್ನಿಂದ ತಾನೇ ಪರಿಹಾರವಾಗ್ತವೆ. ಅದಕ್ಕಾಗಿ ನಿಮ್ಮ ಯೋಗ ಹೇಗಿರಬೇಕು? ಸಾಧಾರಣ ಯೋಗ ಅಲ್ಲ, ಜ್ವಾಲಾ ಸ್ವರೂಪ ಯೋಗ ಇರಬೇಕು ಅಂತ, ಅಷ್ಟೊಂದು ಆಸಕ್ತಿ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಜ್ವಾಲೆ ಅಂತಂದ್ರೆ ಏನು? ಭಗವಂತ ಒಂದು ಸುಂದರವಾದ ಮಾತನ್ನು ಹೇಳ್ತಾರೆ. ವರ್ತಮಾನ ಸಮಯದಲ್ಲಿ ಮನುಷ್ಯಾತ್ಮರೆಲ್ಲ ಬೆಂಕಿಯ ಮೇಲಿರುವಂತ ಕೊತ ಕುಡಿತಾ ಇರುವಂತಹ ನೀರಂತೆ. ಆ ನೀರಿನ ಜೊತೆಗೆಲ್ಲ ಮಿಕ್ಸ್ ಆಗ್ಬಿಟ್ಟಿದೆ ಬಿಡಿ, ಸಾಂಬಾರು, ರಸಮ್ಮು, ಎಣ್ಣೆ ಎಲ್ಲಾನು ಮಿಕ್ಸ್ ಆಗ್ಬಿಟ್ಟಿದೆ. ಅದರ ಜೊತೆಗೆ ಬೆಂಕಿನೂ ಕೂಡ ಇದೆ. ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಎಲ್ಲಿ ಹೋದ್ರೂ ನಾವು ಜನರಿಗೆ ದುಃಖವನ್ನ ಕೊಡ್ತಿದೀವಿ. ಬೇರೆಯವರಿಂದನೂ ಕೂಡ ಅದೇ ಬರ್ತಾ ಇದೆ. ನಾವೇನಾಗ್ಬೇಕು ಇವಾಗ? ಆ ನೀರನ್ನು ತೆಗೆದು ಫ್ರಿಡ್ಜ್ ನಲ್ಲಿಟ್ಟು ಅದು ಐಸ್ ಆಗ್ಬೇಕು, ಶಾಂತ ಆಗಿ ನಮ್ಮಿಂದ ಆ ಐಸಿನ ಹೊಗೆ ಇದೆಯಲ್ಲ, ಜ್ವಾಲೆ, ಅದು ಹೊರಗಡೆಗೆ ಹೋದಾಗ ಅದು ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕು ಅಂತಂದ್ರೆ, ಪ್ರಪಂಚದ ಅಷ್ಟೆಲ್ಲ ಆತ್ಮಗಳ ಬಿಸಿಯ ಹೊಗೆ ಬರ್ತಿದೆಯಲ್ಲ, ಅದು ತಣ್ಣಗಾಗ್ಬಿಡ್ಬೇಕು. ಹೇಗೆ ಪ್ರಪಂಚದಲ್ಲಿ ಇವತ್ತು ಬಿಸಿಲು ಬರ್ತಾ ಇದೆಯಲ್ಲ, ಅದೇ ನೀವು AC ಆನ್ ಮಾಡ್ಬಿಟ್ಟು ಹೇಗೆ ಒಂದು ವಾಯುಮಂಡಲ ತಂಪಾಗ್ಬಿಡತ್ತೋ, ಹಾಗೆ ಪುರುಷ ಅರ್ಥ ಆತ್ಮನಿಗೋಸ್ಕರ ಮಾಡಬೇಕು, ಆತ್ಮನಿಗೋಸ್ಕರ ಕೊಡಬೇಕು. ಇವತ್ತು ಏನ್ ಮಾಡ್ತಿದ್ದೀವಿ? ಶರೀರ ಅಂತ ತಿಳ್ಕೊಂಡಿದೀವಿ, ಶರೀರಕ್ಕೋಸ್ಕರ ಮಾಡ್ತಾ ಇದ್ದೀವಿ. ಶರೀರಧಾರಿಗಳಿಗೋಸ್ಕರ, ಮಗನಿಗೋಸ್ಕರ ಮಾಡ್ಬೇಕು, ಪತಿಗೋಸ್ಕರ ಮಾಡ್ಬೇಕು, ತಂದೆ ತಾಯಿಗೋಸ್ಕರ ಮಾಡ್ಬೇಕು. ಹೀಗೆ ಶರೀರ, ತನು, ಧನ, ಜನ ಇವರಿಗೋಸ್ಕರ ಮಾಡುವಂತ ಪ್ರಯತ್ನವನ್ನ ಮಾಡ್ತಿದ್ದೀವಿ.
ಆ ಒಂದು ಆಸಕ್ತಿ, ಹೇಗೆ ನಾಳೆ ಪರೀಕ್ಷೆ ಅಂತಂದ್ರೆ ಒಂದು ಮಗು ಓದಿನ ಕಡೆ ಸಂಪೂರ್ಣವಾಗಿ ಗಮನ ಕೊಡುತ್ತಲ್ಲ, ನಾಳೆ ನಾವು ಮೌಂಟ್ ಅಬ್ ಹೋಗ್ಬೇಕು ಅಂತಂದ್ರೆ ರೆಡಿ ಮಾಡೋದ್ರಲ್ಲಿ ತುಂಬಾ ಬ್ಯುಸಿ ಆಗಿರ್ತೀವಲ್ಲ, ಹಾಗೆ ನಿರಂತರವಾಗಿ ಆ ಒಂದು ಸೆಳೆತ, ಆಕರ್ಷಣೆ, ಅದರಲ್ಲೇ ತಲ್ಲೀನ ಆಗುವಂತ ಸ್ಥಿತಿ ನಿಮ್ದು ಬರಬೇಕಾಗ್ತದೆ. ಅದು ಬಂದಾಗ ನಿಮ್ಮಿಂದ ಹೊರಡುವಂತ ಆ ಒಂದು ಶಕ್ತಿ ವಿಶ್ವದ ಎಲ್ಲ ಕಡೆಗೂ ತಲುಪಿದಾಗ ಇಲ್ಲಿಂದನೋ ಶಾಂತಿ ಬರ್ತಾ ಇದೆ, ಇಲ್ಲಿಂದನೋ ಸುಖ ಬರ್ತಾ ಇದೆ ಹೇಳುವಂತ ಆ ಒಂದು ಅನುಭೂತಿ ಆ ಆತ್ಮಗಳಿಗೆ ಆಗತ್ತೆ. ಆಗ ಭಗವಂತನ ಪರಿಚಯ ಹೇಳುವಂಥದ್ದು ಸಿಗತ್ತೆ. ಆವಾಗ ಅವರು ಬಾಬನ ಮನೆಗೆ ಓಡೋಡಿ ಬರ್ತಾರೆ. ನೋಡಿ, ಯಾವ್ದೋ ಒಂದು ಊರಿನಲ್ಲಿ ಬೇಕರಿ ಇದೆ ಅಂತಂದ್ರೆ ಅದನ್ನ ಪ್ರಸಿದ್ಧಿ ಮಾಡ್ಬೇಕು, ಅದೇನ್ ಮಾಡ್ತಾರೆ ಅಂತಂದ್ರೆ ಕೆಲವೊಂದ್ಸಲ ಊರೂರಿಗೆ ಹೋಗ್ಬಿಟ್ಟು ಅವ್ರು ಸ್ವೀಟ್ ಅನ್ನ ಹಂಚಿ ಬಿಡ್ತಾರೆ. ಸ್ವೀಟ್ ಹಂಚಿದಾಗ ರುಚಿ ನೋಡ್ಬಿಟ್ಟು ಏನ್ ಮಾಡ್ತಾರೆ, ಇಲ್ಲಿ ಇಷ್ಟು ಟೇಸ್ಟ್ ಆಗಿರೋದು ಎಲ್ಲೂ ಸಿಗಲ್ವಲ್ಲ, ಇಲ್ಲಿಂದ ಬಂತು ಅಂತ ತಿಳ್ಕೊಂಡ್ಬಿಟ್ಟು ಒಂದು ರುಚಿ ಎಷ್ಟು ಕೊಡ್ತಾರೆ ಹೇಳಿ, ಅವರು ಒಂದು ಅರ್ಧ ಪೇಡೆ ಕೊಡ್ತಾರೆ ಅಷ್ಟೇ. ಆದ್ರೆ ಆ ರುಚಿ ನೋಡದಂತವನು ಅಂಗಡಿಗೆ ಬಂದು, ಬೇಕರಿಗೆ ಬಂದು ಅರ್ಧ ಕೆಜಿ 1 ಕೆಜಿ ತಗೊಳ್ತಾನೆ. ಬೇರೆ ನೆಂಟರ ಮನೆಗೆ ಹೋಗ್ಬೇಕಾದ್ರೆ ಅದನ್ನೇ ತಗೊಂಡು ಹೋಗ್ತಾನೆ. ಅದಕ್ಕಾಗಿ ನೀವು ಕೂಡ ಏನ್ ಮಾಡ್ಬೇಕು, ಇವಾಗ ಈಶ್ವರೀಯ ಸೇವೆಯನ್ನ ಮಾಡೋದಲ್ಲಿ, ಸ್ವಪರಿವರ್ತನೆ ಮಾಡೋದಲ್ಲಿ ತುಂಬಾ ಆಸಕ್ತಿಯನ್ನ ಪಡಬೇಕಾಗ್ತದೆ. ಆ ರೀತಿ ಯೋಗ್ಯರಾಗ್ಲಿಕ್ಕೆ ನಿಮ್ಮಲ್ಲಿ ಏನೇನು ವಿಶೇಷತೆಗಳು ಇರಬೇಕು ಅಂತ ಇವತ್ತು ಬಾಬಾ ಮುರಳಿಯಲ್ಲಿ ಹೇಳ್ತಾ ಇದ್ದಾರೆ. ತೀವ್ರ ಪುರುಷಾರ್ಥದ ಆಸಕ್ತಿಯಿಂದ, ಸೆಳೆತದಿಂದ ಜ್ವಾಲಾ ಸ್ವರೂಪರಾಗಿ ಬೇಹದ್ದಿನ ವೈರಾಗ್ಯದ ಅಲೆ ಹರಡಬೇಕು. ಅಂದ್ರೆ ನಿಮಗಷ್ಟೇ ಅಲ್ಲ, ಪ್ರಪಂಚದ ಜನರಿಗೂ ಕೂಡ ಬೇಹದ್ದಿನ ವೈರಾಗ್ಯ ಬರ್ಬೇಕೇನಂತ, ಭಗವಂತನ ಸುಖ ಬಿಟ್ಟರೆ ಬೇರೆ ಯಾವುದು ಸತ್ಯ ಅಲ್ಲಪ್ಪ. ನನಗೆ ಕೆಲವೊಂದ್ಸಲ ಬಾಬನ ಮಕ್ಕಳನ್ನ ನೋಡಿದ್ರೆ ಕರುಣೆ ಬರ್ತದೆ. ಯಾಕೆ ಗೊತ್ತಾ, ಬಾಬನ ಮನೆಗೆ ಬಂದಾಗ ಬಾಬನ ಪ್ರೀತಿ ಬಿಟ್ಟು ಏನು ಇಲ್ಲಪ್ಪ ಅಂತ ಹೇಳ್ತಾರೆ, ಬಾಯಲ್ಲಿ ಎರಡೆರಡು ಕೈಯನ್ನ ಎತ್ತುತ್ತಾರೆ. ಅಲ್ಲ, ಹೊರಗಡೆ ಹೋದ್ರೆ ಶಾಪಿಂಗ್ ಮಾಡೋದೇನು, ಬಂಗಾರ ಹಾಕೊಳ್ಳೋದೇನು, ಮನೆಗೆ ಬೇಕಾಗಿರೋ ಸಾಮಾನುಗಳನ್ನ ತರೋದೇನು, ಇದು ಯಾವ ವೈರಾಗ್ಯ? ಇದು ಯಾವ ಮಾತು? ಅಂದ್ರೆ ಬಾಯಿಂದ ಬೇರೆ ಹೇಳುವುದಕ್ಕೋಸ್ಕರನೇ ಮಾತ್ರನ, ಅಥವಾ ಆಂತರಿಕವಾಗಿ ಹಾಗೇನಾದ್ರೂ ಆ ಸುಖವನ್ನು ನೀವು ಅನುಭವ ಮಾಡಿದ್ದೀರಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮೊದಲು ನಿಮ್ಮ ಜೀವನದಲ್ಲಿ ಬೇಹದ್ದಿನ ವೈರಾಗ್ಯ ವೃತ್ತಿ ಅಂದ್ರೆ ಭಗವಂತನ ಪ್ರೀತಿ, ಭಗವಂತನ ಸ್ನೇಹ, ಭಗವಂತನ ಸೇವೆಯ ಫಲ, ಅದರ ಪ್ರತ್ಯಕ್ಷ ಫಲ ಬಿಟ್ರೆ ನಿಮ್ಗೆ ಬೇರೆ ಏನು ಬೇಡ ಅಂತ ಅನ್ಸ್ಬೇಕು. ನಿಮ್ಮ ಶರೀರಕ್ಕೆ ನೋಡಿ, ನೀವು ಸ್ನಾನ ಮಾಡಿಲ್ಲ ಅಂತಂದ್ರೆ ಏನಾಗ್ತದೆ, ದುರ್ವಾಸನೆ ತಾನೇ ಬರ್ತದೆ. ಅದು ಸ್ವಚ್ಛ ಮಾಡಿ ಸ್ನಾನ ಮಾಡಿಕೊಂಡು ಶುದ್ಧವಾದ ಬಟ್ಟೆ, ಹೊಸ ಬಟ್ಟೆ ಅಂತ ಹೇಳೋದಿಲ್ಲ ಬಾಬಾ, ಶುದ್ಧವಾದ ಬಟ್ಟೆ ಹಾಕೊಂಡ್ಬಿಟ್ಟು ಒಂದು ಹೂವನ್ನ ಮುಡ್ಕೊಂಡು ಹೋದ್ರೆ ಆ ಹೂವಿನ ಸುವಾಸನೆ ನಿಮ್ಮ ಸುತ್ತಲೂ ಇರ್ತದೆ, ಮತ್ತು ಅಕ್ಕಪಕ್ಕದಲ್ಲಿರುವಂತ ಜನರಿಗೂ ಕೂಡ ಆ ಸುವಾಸನೆ ಬರುತ್ತೆ. ಹಾಗೆ ನಿಮ್ಮ ಜೊತೆಗೆ ನೀವು ಪರಮಾತ್ಮನನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಹೋದಾಗ ಆ ಭಗವಂತನಲ್ಲಿರುವಂತ ಸಪ್ತ ಗುಣಗಳ ಅನುಭವ ಬೇರೆಯವರಿಗೆ ಆಗಬೇಕು. ಜೊತೆಯಲ್ಲಿ ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ನೀವು ಆ ಸಾಧನೆಯನ್ನ ಮಾಡಿದಾಗ ನಿಮ್ಮಿಂದ ಆ ಒಂದು ಸುಗಂಧ, ಆತ್ಮಿಕ ಸುಗಂಧ, ಪಾರಮಾರ್ಥಿಕ ಸುಗಂಧ ವಿಶ್ವದ ಎಲ್ಲ ಕಡೆಗೂ ಕೂಡ ಹರಡಬೇಕು. ಆ ಹರಡುವಿಕೆಯಲ್ಲಿ ನಿಮ್ಗೆ ಏನ್ ಅನಿಸ್ಬೇಕು ಅಂತಂದ್ರೆ, ಅಮೃತ ವೇಳೆಯಲ್ಲೂ ನಿದ್ದೆ ಬರಬಾರ್ದು, ಬೇರೆ ಸಮಯದಲ್ಲೂ ನಿದ್ರೆ ಬರಬಾರ್ದು. ಯಾಕಂದ್ರೆ ಒಬ್ಬ ವ್ಯಕ್ತಿಗೆ ಸಂಪಾದನೆ ಆಗ್ತಾ ಇದೆ, ಲಾಭ ಆಗ್ತಾ ಇದೆ, ಲಾಟ್ರಿ ಬರ್ತಾ ಇದೆ ಅಂತಂದ್ರೆ ಎಂದೂ ಕೂಡ ಅವನಿಗೆ ನಿದ್ರೆ, ಬೇಜಾರು, ಆಲಸ್ಯತನ ಬರ್ಲಿಕ್ಕೆ ಸಾಧ್ಯವಿಲ್ಲ. ಆ ಅಲೌಕಿಕ ಸಂಪಾದನೆಯನ್ನ ಮಾಡ್ಬೇಕು. ಹಾಗಿದ್ರೆ ಇವತ್ತು ಬಾಬಾ ಟೀಚರ್ ತಾನೆ, ಟೀಚರ್ ಅಂದ್ಮೇಲೆ ಏನ್ ಮಾಡ್ತಾರೆ ಹೇಳಿ ನೋಡೋಣ. ಫಸ್ಟಿಗೆ ಕ್ಲಾಸಿಗೆ ಹೋದಾಗ ಟೀಚರ್ ಹೋಮ್ ವರ್ಕ್ ಕೊಟ್ಟಿರ್ತಾರೆ ಮೊದಲೇ ದಿನದಲ್ಲಿ ಅಲ್ವಾ. ಹಾಗೆ ಈ ಮೊದಲಿನ ಮುರಳಿಯಲ್ಲಿ ಬಾಬಾ ಹೋಮ್ ವರ್ಕ್ ಅನ್ನ ಕೊಟ್ಟಿದ್ದಾರೆ, 15 ದಿನದಲ್ಲಿ ಮಾಡಿ ಮಕ್ಕಳೇ ಅಂತ. ನಿಮಗೆ ಒಂದೇ ವಾರ ಸಮಯ ಇದೆ ಅಲ್ವಾ, ನೆಕ್ಸ್ಟ್ ಒಂದು ವಾರದಲ್ಲಿ ಮುರಳಿ ಬಂದ್ಬಿಡತ್ತೆ. ಮೊದಲು ಈ ಸೀಸನ್ ಅಲ್ಲಿ ಏನಾಗ್ತಿತ್ತು ಅಂದ್ರೆ 15 ದಿನಕ್ಕೆ ಒಂದ್ಸಲ ಬರ್ತಿತ್ತು, ಯಾಕಂದ್ರೆ ಬಾಬನ್ ಮಿಲ್ನ ಅಲ್ವಾ. ಈಗ ಸಮಯ ಕಡಿಮೆ ಇದೆ, ಅದಕ್ಕೆ ಒಂದು ವಾರ, ಒಂದು ಭಾನುವಾರ ಅವ್ಯಕ್ತ ಮುರಳಿ ಬಂದ್ಬಿಟ್ರೆ ಮುಂದಿನ ಅವ್ಯಕ್ತ ಮುರಳಿ ಬರ್ಲಿಕ್ಕೆ ಒಂದು ವಾರದಲ್ಲಿ ಬಂದ್ಬಿಡುತ್ತೆ. ಏನು ಅವ್ಯಕ್ತ ಮುರಳಿಯಲ್ಲಿ ಬಾಬಾ ಹೋಮ್ ವರ್ಕ್ ಅನ್ನು ಕೊಟ್ಟಿದ್ದಾರೆ ಅದನ್ನ ಚೆಕ್ ಮಾಡ್ತಿದ್ದಾರೆ ಫಸ್ಟಿಗೆ. ಸ್ಕೂಲಿಗೆ ಹೋದ ತಕ್ಷಣ ಟೀಚರ್ ಏನ್ ಹೇಳ್ತಾರೆ, ನೀವು ಹೋಮ್ ವರ್ಕ್ ಬುಕ್ ಅನ್ನು ತಗೊಂಡು ಬನ್ನಿ ಅಂತ ಹೇಳ್ತಾರೆ. ಅದನ್ನ ನೋಡ್ತಾರಲ್ಲ, ಎಷ್ಟು ಕಲ್ತಿದ್ದಾರೆ ಮಕ್ಕಳು, ಎಷ್ಟು ಸರಿಯಾಗಿ ಉತ್ತರವನ್ನ ಬರೆದಿದ್ದಾರೆ, ಅದರ ಆಧಾರದಲ್ಲಿ ಮುಂದಿನ ಪಾಠವನ್ನ ಟೀಚರ್ ಏನ್ ಮಾಡ್ತಾರೆ, ಮಕ್ಕಳಿಗೆ ತಿಳಿಸ್ತಾರೆ.
ಈಗ ಬಾಬಾ ಏನ್ ನೋಡ್ತಿದ್ದಾನೆ? ಮಕ್ಕಳ ಮಸ್ತಕದಲ್ಲಿ, ಹಣೆಯಲ್ಲಿ 3 ಗೆರೆಯನ್ನು ನೋಡ್ತಿದಾರಂತೆ. ಏನ್ ನೋಡ್ತಿದ್ದಾರೆ? ಹೀಗೆ ನಮ್ಮ ಲಿಂಗಾಯಸ್ ಸಮುದಾಯದವರು 3 ನಾಮ ಹೇಳ್ಕೊಳ್ತಾರೆ ಹಿಂಗೆ ವಿಭೂತಿಯಿಂದ, ಅಲ್ವಾ? ಹಾಗೆ ಇಲ್ಲಿ ಬಾಬಾ ಏನ್ ಮಾಡ್ತಿದ್ದಾರೆ? ಆ ಒಂದು ಭ್ರಕುಟಿಯಲ್ಲಿ 3 ಭಾಗ್ಯದ ರೇಖೆಯನ್ನು ನೋಡ್ತಿದ್ದಾರೆ. ಯಾವುದು? ಮೊದಲನೇದು ಪರಮಾತ್ಮನ ಪಾಲನೆಯ ಭಾಗ್ಯದ ರೇಖೆ. ಅಂದ್ರೆ ತಂದೆಯಾಗಿ ಪರಮಾತ್ಮ ನಿಮಗೆ ಎಷ್ಟು ಪಾಲನೆಯನ್ನ ಕೊಟ್ಟಿದ್ದಾರೆ. ಇದನ್ನು ಕೇಳಿ ನಮ್ಮ ಮಾತೆಯವರು ತುಂಬಾ ಖುಷಿ ಆಗ್ಬಿಡ್ತಾರೆ. ಅಣ್ಣವರೇ, ನಮಗೆ ಬಾಬಾ ತುಂಬಾ ಪಾಲನೆ ಕೊಟ್ಟಿದ್ದಾರೆ. ಹೌದಾ? ಯಾವ ರೀತಿ? ನೋಡ್ರಿ, ಬಾಬಾ ಸಿಗೋ ಮೊದಲು ನಮ್ದು ಹೆಂಚಿನ ಮನೆ ಇತ್ತು, ಇವಾಗ ಸ್ಲ್ಯಾಬ್ ಮನೆ ಆಯ್ತು. ನಾವು ಮೊದಲು ಹಳೇ ಬಟ್ಟೆ ಹಾಕೊಳ್ತಿದ್ವಿ, ಹೊಸ ಬಟ್ಟೆ ಹಾಕೊಳ್ತಿದ್ದೀವಿ. ತುಂಬಾ ಒಳ್ಳೆಯಿತು ಅಲ್ವಾ? ಬಾಬಾ ಸಿಗೋ ಮೊದಲು ನಮ್ಮಲ್ಲಿ ತುಂಬಾ ಬಡತನ ಇತ್ತು ಅಣ್ಣವ್ರು. ಇವಾಗ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಎಲ್ಲ ಒಳ್ಳೊಳ್ಳೆ ಕೆಲಸ ಸಿಕ್ಬಿಟ್ಟಿದೆ. ಒಬ್ರು US ಅಲ್ಲಿ ಇದ್ದಾರೆ, ಇನ್ನೊಬ್ರು ಬೆಂಗಳೂರಿನಲ್ಲಿ ಇದ್ದಾರೆ. ಬಾಬಾ ಹೇಳ್ತಾರೆ, ಈ ಪಾಲನೆನ ನಾನು ಹೇಳಿದ್ದು. ಬಾಬಾ ಹೇಳೋದೇನು? ಆತ್ಮದ ಪಾಲನೆ. ಪ್ರತಿದಿನ ಆ ತಂದೆಯಿಂದ ಆತ್ಮಶುದ್ಧಿ ಎಷ್ಟು ಮಾಡ್ಕೊಂಡಿದ್ದೀರಿ? ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, 7 ಗುಣಗಳನ್ನ ಎಷ್ಟು ಶೇಖರಣೆ ಮಾಡ್ಕೊಂಡಿದ್ದೀರಿ? ಎಷ್ಟು ಜಮಾ ಇದೆ? ಪ್ರತಿದಿನ ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬರುವಂತ ಆತ್ಮಗಳಿಗೆ ಆ ಒಂದು ಶಕ್ತಿಯನ್ನು ಎಷ್ಟರ ಮಟ್ಟಿಗೆ ದಾನದ ರೂಪದಲ್ಲಿ ಕೊಡ್ತಾ ಇದ್ದೀರಿ? ಪ್ರತಿ ಕರ್ಮವನ್ನ ಮಾಡುವಂತ ಸಮಯದಲ್ಲಿ ಬಾಬನಿಂದ ಪಾಲನೆಯ ಅನುಭವ ಆಗತ್ತಾ? ಒಂದ್ ಸಣ್ಣ ಮಗುಗೆ ನೋಡಿ, ರಾತ್ರಿ ಯಾರು ಮಲಗಿಸ್ತಾರೆ? ಅಮ್ಮ. ಬೆಳಿಗ್ಗೆ ಯಾರು ಇಳಿಸ್ತಾರೆ? ಅಮ್ಮ. ಸ್ನಾನ ಯಾರು ಮಾಡಿಸ್ತಾರೆ? ಅಮ್ಮ. ಊಟ ಯಾರು ಮಾಡಿಸ್ತಾರೆ? ಅಮ್ಮ. ಮಾತಾಡೋದನ್ನ ಯಾರು ಕಲಿಸ್ತಾರೆ? ಅಮ್ಮ. ಹಾಗೆ ನಿಮ್ಮ ಪ್ರತಿಯೊಂದು ಕರ್ಮದಲ್ಲೂ ಬಾಬಾರವರ ಜೊತೆ, ಬಾಬಾರವರ ಶಕ್ತಿ, ಬಾಬಾರವರ ಶ್ರೀಮತ ಅದು ನಿಮಗೆ ಪ್ರತಿಯೊಂದು ಹಂತದಲ್ಲೂ ನಿರಾಕಾರ ರೂಪದಲ್ಲಿ ನಿಮ್ಮ ಜೊತೆಗೆ ಸದಾ ಸಹಯೋಗದ ಅನುಭೂತಿ ನಿಮ್ಗೆ ಆಗ್ತಾ ಇದೆಯಾ? ಒಂದು ದಿನದ 24 ಗಂಟೆಯಲ್ಲಿ ಪ್ರತೀ ಕರ್ಮದಲ್ಲಿ ಬಾಬಾ ನಿಮ್ಮ ಜೊತೆಯಲ್ಲಿ ಇದ್ದಾರೆ ಹೇಳುವಂತ ಅನುಭವ ಆಗತ್ತಾ? ಉದಾಹರಣೆಗೆ ನಾನೊಂದು ಈ ಬಟ್ಟೆಯನ್ನು ಧರಿಸಿದ್ದೇನೆ ತಿಳ್ಕೊಳ್ಳಿ, ಇದೊಂದು ಶರ್ಟ್. ನಾನು ನಿನ್ನೆ ಧರಿಸಿರ್ತೇನೆ, ಇವತ್ತು ಗಲೀಜಾಗತ್ತೆ. ಗಲೀಜಾದಾಗ ನನ್ನನ್ನು ಅಮ್ಮ ಸ್ನಾನ ಮಾಡಿಸಿದಾಗ ಆ ಬಟ್ಟೆಯನ್ನ ಅಮ್ಮ ವಾಷಿಂಗ್ ಮಷೀನ್ ಅಲ್ಲಿ ಹಾಕ್ತಾರೆ. ವಾಶ್ ಆದ್ಮೇಲೆ ಬಿಸಿಲಲ್ಲಿ ಒಣಗಿಸ್ತಾರೆ. ಅವರೇ ತಗೊಂಡು ಬಂದ್ಬಿಟ್ಟು ಇಸ್ತ್ರಿ ಹಾಕ್ತಾರೆ. ನಾನು ಅದನ್ನು ಧರಿಸಿದಾಗ ಈ ಬಟ್ಟೆಯಲ್ಲಿ ಅವರ ಪಾಲನೆ ಇರುತ್ತೆ ಆತ್ಮೀಯರೇ, ಅಲ್ವಾ? ಅವರು ರೆಡಿ ಮಾಡಿಕೊಟ್ಟಿರುವಂತ ಸಾಧನವನ್ನ ನಾನು ಇವತ್ತು ಧರಿಸಿದ್ದೇನಲ್ಲ. ಹಾಗೆ ಪ್ರತಿಯೊಂದು ಕರ್ಮದಲ್ಲೂ ಕೂಡ ಮಾನಸಿಕವಾಗಿ, ಆತ್ಮಿಕವಾಗಿ, ಶಕ್ತಿಯ ರೂಪದಲ್ಲಿ ಸ್ಥೂಲ ಮತ್ತು ಸೂಕ್ಷ್ಮ, ಶಾರೀರಿಕ ಮತ್ತು ಮಾನಸಿಕ ಎಲ್ಲಾ ರೀತಿಯಲ್ಲಿ ಪರಮಾತ್ಮನ ಪಾಲನೆಯ ಅನುಭವ ಆಗ್ತಾ ಇದೆಯಾ? ನನಗೆ ಇವತ್ತು ಏನು ಧನ ಸಿಗ್ತಾ ಇದೆ, ನಾನು ಎಲ್ಲಿ ಹೊರಗಡೆಗೆ ಬೇಕಾದ್ರೂ ನಾನು ಜಾಬ್ ಮಾಡ್ಬಿಟ್ಟು ಹಣ ಪಡ್ಕೊಳ್ಳಿ, ಅಥವಾ ನನಗೆ ಸಂಬಳನಾದ್ರೂ ಸಿಗಲಿ, ಮನೆಯಲ್ಲಿ ಪತಿಯ ಮೂಲಕ ಸಿಗಲಿ, ನನಗೇನು ಸಿಗ್ತಾ ಇದ್ದೂನು ಕೂಡ ನಾನು ಆ ದಿನ ಮಾಡಿರುವಂತ ಈಶ್ವರಿಯ ಸೇವೆಗೆ ಭಗವಂತ ಕೊಟ್ಟಿರುವಂತ ಕರ್ಮದ ಫಲ ಅಂತ ಭಾವನೆ ಬರುತ್ತಾ? ನಾನ್ ಸಂಪಾದನೆ ಮಾಡಿದ್ದು ಅಂತ ಬರುತ್ತಾ? ನಾನಿವತ್ತು ಒಂದು ಲೋಟ ನೀರು ಕುಡಿತಾ ಇದ್ದೇನೆ, ಈ ನೀರಿಗೆ ಕಾರಣ ನಾನು ಇವತ್ತು ಮಾಡಿರುವಂತ ಈಶ್ವರಿಯ ಸೇವೆಗೆ ಭಗವಂತ ಕೊಟ್ಟಿರುವಂತ ಫಲ ಅಂತ ಅನ್ಸತ್ತಾ? ಇವತ್ತು ನನ್ನಲ್ಲಿ ಏನೇನು ಸ್ಥೂಲವಾಗಿ ಸೂಕ್ಷ್ಮವಾಗಿದೆ, ಜ್ಞಾನ ಇರಬಹುದು, ವಿಶೇಷತೆಗಳಿರ್ಬೋದು, ಧನ ಇರಬಹುದು, ಆರೋಗ್ಯಕರವಾದಂತ ಶರೀರ ಇರಬಹುದು, ಸಂಬಂಧಿಗಳಿರ್ಬೋದು, ಇದೆಲ್ಲನೂ ಕೂಡ ಈಶ್ವರಿಯ ಸೇವೆಯಿಂದ, ಈಶ್ವರನಿಂದ ಕೊಟ್ಟಿರುವಂಥದ್ದು ಅಂತ ಅನ್ಸತ್ತಾ? ಮದುವೆ ಆಗ್ಬಿಟ್ಟು ಪತಿ ಮನೆಗೆ ಬಂದಾಗ ಧೈರ್ಯದಿಂದ ಹೇಳ್ತಿರಲ್ಲ, ಇದ್ ನೋಡ್ರಿ ನಮ್ದು 4ನೇ ವರ್ಷದ ಮದುವೆಗೆ ನನ್ನ ಮನೆಯವ್ರು ಮಾಡ್ಕೊಟ್ಟಿರೋ ನೆಕ್ಲೆಸ್ಸು, 5ನೇ ವರ್ಷ ಕೊಟ್ಟಿರುವಂತದ್ದು ಇದು ಡ್ರೆಸ್ಸು, 8ನೇ ವರ್ಷಕ್ಕೆ ಕೊಟ್ಟಿರುವಂತ ಮೊಬೈಲು ನನ್ನ ಮನೆಯವರು ಕೊಟ್ಟಿದ್ದು ಅಂತ ಇಷ್ಟು ಒಂದು ಖುಷಿಯಿಂದ ಹೇಳ್ತೀರಾ? ಹಾಗೆ ಭಗವಂತನ ಮಗು ಆದ್ಮೇಲೆ ಈಶ್ವರಿ ಸೇವೆಯನ್ನ ಮಾಡ್ಬೇಕು. ಸುಮ್ನೆ ಕೂತ್ಕೊಂಡು ಬಾಬಾ 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 ಅಂದ್ರೆ ಆಗೋದಿಲ್ಲ ಆತ್ಮೀಯರೇ. ಪ್ರತಿದಿನ ಸ್ವಲ್ಪ ಸಮಯ ಈಶ್ವರಿ ಸೇವೆಗೋಸ್ಕರ ಮನಸ, ವಾಚ, ಕರ್ಮಣ, ತನುಮನದ ಯಾವುದೇ ರೂಪದಲ್ಲಿ ಈಶ್ವರಿ ಸೇವೆಯನ್ನು ಮಾಡಿದಕ್ಕೋಸ್ಕರ ನನಗೆ ಇವತ್ತು ಈಶ್ವರನಿಂದ ಸಿಕ್ಕಿರುವುದು ಹೇಳುವಂತಹ ಭಾವ ನಿಮ್ಮಲ್ಲಿ ಇದೆಯಾ? ನನಗೆ ಒಂದೊಂದು ಕಣ ಏನು ಸಿಗ್ತಾ ಇದೆ ಇವತ್ತು ಪಂಚತತ್ವಗಳಿಂದ ಇರಬಹುದು, ಅದು ತಂದೆಯಿಂದ ಸಿಗ್ತಾ ಇದೆ. ದೇವಸ್ಥಾನದಲ್ಲಿ ಪೂಜೆ ಮಾಡುವಂತ ಬ್ರಾಹ್ಮಣ ಹೇಳ್ತಾನೆ, ನಾನು ಇವತ್ತು ಅನ್ನ ಊಟ ಮಾಡ್ತಾ ಇದ್ದು ಭಕ್ತರು ದೇವರಿಗೋಸ್ಕರ ತಂದು ಕೊಟ್ಟಿರುವಂತ ಅಕ್ಕಿಯಿಂದ.
ಎಣ್ಣೆ ಉಪಯೋಗ ಮಾಡ್ತಿರೋದು ದೇವರಿಗೆ ಕೊಟ್ಟಿರುವಂತ ಎಣ್ಣೆಯಿಂದ. ಯಾವ ಹಣ್ಣನ್ನು ನಾನು ತಿಂತಿದ್ದೇನೋ ದೇವರಿಗೋಸ್ಕರ ಕೊಟ್ಟಿರುವಂತದ್ದು. ಸೇವಾ ಕೇಂದ್ರದಲ್ಲಿ ನಿಮಿತ್ತ ಟೀಚರ್ಸ್ ಗಳನ್ನ ನೋಡ್ತಿರಲ್ಲ, ಯಾವುದು ನೀವು ಬಾಬನಿಗೋಸ್ಕರ ಕೊಡ್ತಿರೋ ಅದೇ ರೀತಿ ಆ ಬಾಬನಿಂದ ಬಂದಿರೋದನ್ನ ಅವರು ಉಪಯೋಗ ಮಾಡ್ಕೊಳ್ತಿದ್ರು. ಹಾಗೆ ಗೃಹಸ್ಥ ವ್ಯವಹಾರದಲ್ಲಿದ್ದು, ಲೌಕಿಕ ಮನೆಯಲ್ಲಿದ್ದು ನಿಮ್ಗೇನು ಬರುತ್ತೋ ಅದು ಬಾಬನಿಂದ ಬರ್ತಾ ಇದೆ. ಬಾಬನ ಮಗು ಆದ್ಮೇಲೆ ಒಂದೊಂದು ಸೆಕೆಂಡ್ ನಿಮ್ಮದಲ್ಲ ಆತ್ಮೀಯರೇ, ಅದು ಪರಮಾತ್ಮನ. ₹1 ಬಂದ್ರು ಅವಂದೇನೆ, ₹1 ಕೊಟ್ಟೂನು ಕೂಡ ಅವಂದೇನೆ. ಈ ರೀತಿ ತಂದೆಯ ಪಾಲನೆಯ ಅನುಭವ ವಿಶೇಷವಾಗಿ ಸೂಕ್ಷ್ಮ ರೂಪದಲ್ಲಿ ಪ್ರತಿ ಕರ್ಮದಲ್ಲಿ ಅನಿಸ್ತಾ ಇದೆಯಾ? ಕೆಲವೊಂದು ಹೆಣ್ಣು ಮಕ್ಕಳು ಸಿಟಿಯಲ್ಲಿ ಇದ್ರು ಕೂಡ ಹೇಳ್ತಾರೆ, ಅಣ್ಣವ್ರೆ ನಾವು ತುಂಬಾ ಬಡವರಾಗಿರೋದಕ್ಕೆ ನಮ್ಮ ಅಪ್ಪ ಕೊಡ್ಸಿರುವಂತ ಮನೆ. ಹೀಗೆ 5,000 ವರ್ಷದಲ್ಲಿ ಸಂಗಮ ಯುಗದಲ್ಲಿ ನೀವು ಮಾಡಿರುವಂತ ಕರ್ಮದಿಂದ ನಿಮ್ಗೆ ಮನೆ ಸಿಕ್ಕಿದೆ, ಇಂಥ ಪತಿ ಸಿಕ್ಕಿದ್ದಾರೆ, ಇಷ್ಟು ಸಾಧನಗಳು ಸಿಕ್ಕಿದಾವೆ, ಇಂಥ ಸೇವಾ ಭಾಗ್ಯ ಸಿಕ್ಕಿದೆ ಹೇಳುವಂತ ಭಾವ ನಿಮ್ಮಲ್ಲಿ ಇದೆಯಾ? ಅಥವಾ ಶರೀರಧಾರಿಗಳನ್ನೇ ನೆನಪಿನಲ್ಲಿ ಇಟ್ಕೊಳ್ತೀವಿ, ಇದು ಗೌರ್ಮೆಂಟ್ ಅವ್ರು ಕೊಟ್ಟಿರೋದು, ಇದು ನಮ್ಗೆ ಅಪ್ಪ ಕೊಟ್ಟಿರೋದು, ಇವಾಗ ನನ್ ಮಗ ಕೊಟ್ಟಿರೋದು, ಇವ್ರು ನಮ್ಗೆ ಪತಿ ಕೊಟ್ಟಿರೋದು ಅಂತ ಹೇಳ್ತೀರಾ? ನಿಮ್ಮನ್ನು ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಪ್ರತಿದಿನ ಪ್ರತಿಯೊಂದು ಕರ್ಮದಲ್ಲಿ ತಂದೆಯ ಪಾಲನೆಯ ಅನುಭವ ಎಷ್ಟು ಸಿಗ್ತಾ ಇದೆ, ಈ ರೇಖೆ ನೋಡ್ತಾ ಇದ್ದಾರೆ. ಅಂದ್ರೆ ಆ ರೇಖೆಯಲ್ಲಿ ಆಂತರಿಕವಾಗಿ ಬಾಯಿಂದ ನೀವು ಬಾಬಾ 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 ಅಂತ ಹೇಳುದು ಬೇಡ. ತುಂಬಾ ಬಾಬಾ ಬಾಬಾ ಹೇಳಿದ್ರೆ ಇವಾಗೇನೋ ಹುಚ್ಚು ಬಂದಿದೆ ಅಂತ ಹೇಳ್ತಾರೆ, ಅದು ಬೇಡ. ಮನಸ್ಸಿನಲ್ಲಿ ನಿಮ್ಗೆ ಅನ್ಸ್ಬೇಕು ಇವರಿಂದನೇ ಸಿಕ್ಕಿದೆ ಅಂತ. ಅದ್ರಲ್ಲಿ ಸಿಕ್ಕಿರಬೇಕಾದ ಅಷ್ಟು ಸಮಯ ನೀವು ಈಶ್ವರೀಯ ಕಾರ್ಯವನ್ನ ಮಾಡ್ಲೇಬೇಕು ಆತ್ಮೀಯರೇ, ಇಲ್ಲಾಂದ್ರೆ ಫಲ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ನೆಕ್ಸ್ಟ್ ಬಾಬಾ ಹೇಳ್ತಾರೆ ಈಶ್ವರೀಯ ಶಿಕ್ಷಣ. ಪ್ರತಿದಿನ ಬೆಳಿಗ್ಗೆ ಒಂದೊಂದು ಸೆಕೆಂಡ್ ಅನ್ನು ನಿಮ್ಮನ್ನು ಅವಲೋಕನ ಮಾಡ್ತಾರೆ. ಬಾಬಾ ಇಷ್ಟು ಸುಂದರವಾದ ಮಾತನ್ನು ಹೇಳ್ತಾರೆ, ಪ್ರಪಂಚದಲ್ಲಿರುವ ಎಲ್ಲ ಆತ್ಮಗಳಿಗೂ ತಂದೆ ನಾನೊಬ್ಬನೇ, ನೀವೆಲ್ಲರೂ ನನ್ನ ನೆನಪು ಮಾಡ್ತೀರಿ, ಆದ್ರೆ ನಾನು ಕೆಲವೊಂದು ನನ್ನ ಮುದ್ದಿನ ಮಕ್ಕಳನ್ನ ಸದಾ ನೋಡ್ತಾ ಇರ್ತೇನೆ. ನನಗೆ ಎಷ್ಟಾರು ಮಕ್ಕಳು ಇರ್ಲಿ, ನಾನು ಸದಾ ನೋಡ್ತಾ ಇದ್ದು ಅವರ ಪ್ರತಿಯೊಂದು ಕರ್ಮಕ್ಕೂ ನಾನು ಸಹಯೋಗವನ್ನು ಕೊಡ್ತಾ ಇಡ್ತೇನೆ. ಅಷ್ಟು ನಾನು ಪ್ರೀತಿಯಿಂದ ಅವ್ರ ನೆನಪು ಮಾಡ್ತೇನೆ ಸದಾ ಕಾಲ. ಅವ್ರು ಎಲ್ಲಿ ಬೇಕಾದ್ರೂ ಇರ್ಲಿ, ಆದ್ರೆ ಅವರು ನನ್ನ ಮಡಿಲಲ್ಲಿ ಇರ್ಬೇಕು, ನನ್ನ ಜೊತೆಯಲ್ಲಿ ಇರಬೇಕು, ನನ್ನ ಸಹಯೋಗವನ್ನ ಪಡ್ಕೊಳ್ಬೇಕು, ನನ್ನ ಶ್ರೀಮತದಂತೆ ನಡಿಬೇಕು, ನನ್ನ ಆಜ್ಞೆಯನ್ನು ಫಾಲೋ ಮಾಡ್ಬೇಕು, ನಾನು ಹೇಳ್ದಂಗೆ ಕೇಳ್ಬೇಕು. ಅಂದ್ರೆ ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ ಆದ್ಮೇಲೆ ನಿಮ್ ಪ್ರಶ್ನೆ, ಅಣ್ಣವ್ರೆ ಬಾಬಾ ನಮ್ಮ ನೋಡ್ತಾ ಇದ್ದಾರೆ ಅಂತ ಹೆಂಗ್ ಗೊತ್ತಾಗತ್ತೆ? ಸಿಂಪಲ್. ಇವತ್ ನೀವೇನೋ ಒಂದ್ ಕೆಲಸ ಮಾಡಿರ್ತೀರಾ, ನೆಕ್ಸ್ಟ್ ಡೇ ಮುರ್ಲಿಲಿ ಆ ದಿನ ಸಾಯಂಕಾಲ ಟಕ್ ಅಂತ ಬಾಬಾ ಹೇಳ್ತಾರೆ, ನೀನು ಮಾಡಿ ಸರಿನೋ ತಪ್ಪು ಅಲ್ವಾ? ಯಾರು ಒಳ್ಳೆ ವಿದ್ಯಾರ್ಥಿಗಳು ಇರ್ತಾರಲ್ಲ, ಫಸ್ಟಿಗೆ ಬುಕ್ ತಗೊಂಡೋಗ್ಬಿಟ್ಟು ಟೀಚರ್ ಹತ್ರ ತೋರಿಸ್ತಾರೆ, ಟೀಚರ್ ನೋಡಿ ಅಂತ. ಯಾರು ಸರಿ ಮಾಡ್ಕೊಂಡು ಬರೋದಿಲ್ಲೋ ಲಾಸ್ಟಿಗೆ ನೋಡ್ತಾರೆ. ಯಾಕಂದ್ರೆ ಟೀಚರ್ ಏನ್ ಮಾಡ್ತಾರೆ, 10-15 ಜನ ನೋಡ್ತಾರೆ, ಉಳಿದು ನಾಳೆ ನೋಡ್ತೇನೆ ಅಂತ ಹೇಳ್ತಾರಲ್ಲ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ನೀವು ಮಾಡುವ ಕರ್ಮಕ್ಕೆ ಪ್ರತಿಯೊಂದಕ್ಕೂ ಕೂಡ ಶ್ರೀಮತ, ಮಗು ಇದು ತಪ್ಪಾಗಿದೆ, ಈ ಕಾರಣದಿಂದ ತಪ್ಪಾಗಿದೆ, ಇದನ್ನ ಈ ರೀತಿ ಸರಿ ಮಾಡ್ಕೊಳ್ಬೇಕು ಅಂತ ನಿಮ್ಮ ಜೀವನ ನಡೆಸುವಂತಹ ಕಲೆಯನ್ನ, ಶಿಕ್ಷಣವನ್ನ, ನಿಮಗೆ ಸರಿ ಮಾಡುವಂಥದ್ದನ್ನ, ರಾಜಯೋಗದ ವಿಧಿವಿಧಾನವನ್ನ, ನಿಮ್ಮ ಪರಿವರ್ತನೆಯನ್ನ ಸ್ಪಷ್ಟವಾಗಿ ನಿನ್ನೆ ನಿಮ್ಮ ಜೀವನದ ಆಧಾರದಲ್ಲಿ, ಕೆಲವೊಂದ್ಸಲ ಏನಾಗತ್ತೆ ಗೊತ್ತಾ, 1 ಗಂಟೆ ನೀವು ಮೊದ್ಲೇನು ಮಾಡಿದೀರಾ ಅದನ್ನು ಬಾಬಾ ಸರಿ ಮಾಡ್ತಾರೆ, 1 ಸೆಕೆಂಡ್ ನೀವು ಮೊದ್ಲೇನು ಮಾಡಿದ್ರೆ ಅದನ್ನ ಸರಿ ಮಾಡ್ತಾ ಹೋಗ್ತಾರೆ. ಸದಾ ಬಾಬನ ಜೊತೆಯಲ್ಲಿ ನೀವಿದ್ದಾಗ ಆ ಅನುಭವ ನಿಮ್ಗೆ ಆಗ್ತಾ ಇದೆಯಾ? ಶಿಕ್ಷಣ ಸರಿಯಾಗದಿದ್ದಾಗ ಬಾಬಾ ಮಧ್ಯದಲ್ಲಿ ನಿಮ್ಗೆ ಶಿಕ್ಷೆನೂ ಕೂಡ ಕೊಡ್ತಾರೆ. ನಿಮ್ಗೆ ಅನ್ಸತ್ತೆ, ಅಣ್ಣವ್ರೆ ಇವತ್ತಿನ ಮುರಳಿ ಒಂದೊಂದು ಶಬ್ದನು ಕೂಡ ನನಗೋಸ್ಕರನೇ ಅಂತ ಅನಿಸ್ತಾ ಇತ್ತು, ನಾನು ನಿನ್ನೆ ಮಾಡಿರುವಂತ ಸರಿ ತಪ್ಪು ನೀವು ಮಾಡಿರೋದು ಒಳ್ಳೇದಕ್ಕೆ ಬಾಬಾ ಖಂಡಿತವಾಗ್ಲೂ ಹೊಗಳುತ್ತಾರೆ, ಗಾಯನನು ಕೂಡ ಮಾಡ್ತಾರೆ. ತಪ್ಪಿಗೆ ಮಗು ಇದು ತಪ್ಪು, ಇದನ್ನು ಸರಿ ಮಾಡಿಕೊಳ್ಳುವಂತ ಕಾರಣ ಮತ್ತು ನಿವಾರಣೆಯನ್ನು ಕೂಡ ಹೇಳ್ತಾ ಇರ್ತಾರೆ. ಅಂದ್ರೆ ಶಿಕ್ಷಣವನ್ನ ಕೊಡ್ತಾರೆ ಮುಂದಿನ ಹಂತಕ್ಕೆ ಹೋಗಲಿಕ್ಕೆ. ಆ ರೀತಿ ಆತ್ಮದ ಉದ್ಧಾರಕ್ಕೆ, ಶರೀರದ ಆರೋಗ್ಯಕ್ಕೆ, ಜೀವನವನ್ನ ನಡೆಸಲಿಕ್ಕೆ ಶಿಕ್ಷಣವನ್ನ ಪರಮಾತ್ಮನಿಂದ ಪಡ್ಕೊಂಡು, ಆ ಶಿಕ್ಷಣದಲ್ಲಿ ಲೌಕಿಕದಲ್ಲಿ ಶಿಕ್ಷಣ ಆದಾಗ SLC ಸರ್ಟಿಫಿಕೇಟ್ ಇದೆ, PUC ಸರ್ಟಿಫಿಕೇಟ್ ಇದೆ, ಡಿಗ್ರಿ ಸರ್ಟಿಫಿಕೇಟ್ ಇದೆ, ಇಂಜಿನಿಯರಿಂಗ್ ಸರ್ಟಿಫಿಕೇಟ್ ಇದೆ. ಹಾಗೇನೆ ಇಲ್ಲಿ ಪರಮಾತ್ಮನಿಂದ ನಿರಾಕಾರವಾದಂತ ಸರ್ಟಿಫಿಕೇಟ್ ಅನ್ನ ಪ್ರತಿದಿನ ಕ್ಲಾಸಲ್ಲಿ ಕುತ್ಕೊಂಡು ಹೋಮ್ವರ್ಕ್ ಅನ್ನ ಅವನ ಕೈಲಿ ಎದುರುಗಡೆ ತೋರಿಸ್ಬಿಟ್ಟು ಅದನ್ನ ಕರೆಕ್ಷನ್ ಮಾಡ್ಕೊಂಡು ತಲುಪಿಸ್ತಾ ಇದ್ದೀರಾ ಬಾಬನಿಗೆ? ಪ್ರತಿದಿನ ಹೋಮ್ವರ್ಕ್ ಅನ್ನ ಪಕ್ಕಾ ಮಾಡ್ತಾ ಇದ್ದೀರಾ? ಅಥವಾ ಸ್ಕೂಲಲ್ಲಿ ಸೆಂಟರ್ ನಲ್ಲಿ ಮುಚ್ಚಿರುವಂತ ಬುಕ್ ನೆಕ್ಸ್ಟ್ ಡೇ ಅಲ್ಲಿ ಸೆಂಟರ್ಗೆ ಹೋದಾಗ್ಲೇ ಓಪನ್ ಆಗತ್ತ? ಮನಸ್ಸಿನ ಬುಕ್ ಇರ್ಬೋದು, ಅಥವಾ ಸ್ಥೂಲವಾದಂತ ಮುರಳೆ ಪಾಯಿಂಟ್ಸ್ ಬರ್ಕೊಳ್ಳುವಂತ ಬುಕ್ಗಳಾಗಿರ್ಬೋದು. ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಕೆಲವೊಂದ್ಸ ನಮ್ ಸ್ಥಿತಿ ಹೇಗಿರುತ್ತೆ ಅಂತಂದ್ರೆ, ಇವತ್ತು ಮುರ್ಲಿ ಕೇಳಿದ್ವಿ ಮುಗೀತ್, ಇನ್ನೊಬ್ರು ಯಾರ್ದೋ ಕ್ಲಾಸ್ ಕೇಳಿದ್ವಿ ಮುಗೀತ್,
ಇನ್ನೊಂದು ಯಾವ್ದೋ ಮುರಳಿ ಓದಿದ್ವಿ, ಮುಗೀತು, ಅಲ್ಲಿಗೆ ಮುಗೀತು. ಆ ಮುರಳಿಯಲ್ಲಿ ನನಗೆ ಹೋಮ್ ವರ್ಕ್ ಮಾಡ್ಲಿಕ್ಕೆ ಏನು ಕೊಟ್ಟಿದ್ದಾರೆ, ನಾನು ಏನು ಸ್ಟಡಿ ಮಾಡಬೇಕು, ಇವತ್ತಿನ ಆ ದಿನದ ನನ್ನ ಕರ್ಮ ಕ್ಷೇತ್ರದಲ್ಲಿ ಸೇವೆಯ ಸಮಯದಲ್ಲಿ, ಅದು ವಾಚಾ ಸೇವೆ ಇರ್ಬೋದು, ಮನಸಾ ಸೇವೆ ಇರ್ಬೋದು, ಅದನ್ನ ನನಗೆ ಯಾವ ರೀತಿ ಮಾನಸಿಕವಾಗಿ ಧಾರಣೆ ಮಾಡಿ ಅದನ್ನ ಕಾರ್ಯ ಮಾಡ್ಲಿಕ್ಕೆ ಬಾಬಾ ನಮ್ಗೆ ಹೇಳಿದ್ದಾರೆ, ಅದನ್ನ ಮರ್ತೇ ಬಿಡ್ತೀವಿ. ಬಾಬಾ ಇವತ್ತು 1 ಗಂಟೆ ಮಾತ್ರ ಧ್ಯಾನ ಕೇಳ್ತಾರೆ, ಉಳಿದ್ರೆ ಒಂದು 23 ಗಂಟೆ ಕೇಳಿರುವಂತ ಧ್ಯಾನವನ್ನು ಅಪ್ಲೈ ಮಾಡ್ಲಿಕ್ಕೆ, ಧಾರಣೆ ಮಾಡ್ಲಿಕ್ಕೆ ಹೇಳ್ತಾರೆ. ಆ ರೀತಿ ಶಿಕ್ಷಣವನ್ನ ಬಾಬನಿಂದ ಪಡ್ಕೊಳ್ತಾ ಇದ್ದೀರಾ, ಗೂಗಲ್ ಇಂದ ಪಡ್ಕೊಳ್ತಾ ಇದ್ದೀರಾ, ಯೂಟ್ಯೂಬ್ ಅನ್ನು ಪಡ್ಕೊಳ್ತಾ ಇದ್ದೀರಾ, ಲೌಕಿಕ ಪುಸ್ತಕಗಳಿಂದ ಪಡ್ಕೊಳ್ತಾ ಇದ್ದೀರಾ, ವೇದಶಾಸ್ತ್ರಗಳಿಂದ ಪಡ್ಕೊಳ್ತಾ ಇದ್ದೀರಾ, ಅಥವಾ ತಮ್ಮ ಸಹೋದರ ಆತ್ಮಗಳಿಂದ ಪಡ್ಕೊಳ್ತಾ ಇದ್ದೀರಾ? ತಂದೆಯ ಶಿಕ್ಷಣದ ಭಾಗ್ಯದ ರೇಖೆಯನ್ನ ಬಾಬಾ ಏನ್ ಮಾಡ್ತಾರೆ ನೋಡ್ತಾ ಇದ್ದಾರಂತೆ. ನಮ್ಮಪ್ಪ ಎಂತ ಬುದ್ಧಿವಂತ, ಎಂತ ಯೋಗ್ಯ ಅಂತಂದ್ರೆ ಶರೀರಕ್ಕೆ ಆರೋಗ್ಯ ಸಂಬಂಧಪಟ್ಟ ಶಿಕ್ಷಣನೂ ಅವನ ಹತ್ರ ಇದೆ. ಕಂಪ್ಯೂಟರ್ ಹಾಳಾದ್ರೆ ಬಾಬಾ ಹಾಳಾಗಿದೆ ಅಂದ್ರೆ ಅದಕ್ಕೂ ಪರಿಹಾರ ಅವನ ಹತ್ರ ಇದೆ. ಯಾವುದೇ ವಿಷಯವನ್ನ ಕೇಳಿ, ಅದಕ್ಕೆ ಭಗವಂತನಿಗೆ ಹೇಳಲಾಗುತ್ತೆ ಸರ್ವಶಕ್ತಿವಂತ. ನಾವೇನ್ ಹೇಳ್ಕೊಳ್ತೇವೆ, ಇಲ್ಲ ಇಲ್ಲ ಅವನಿಗೆ ಆತ್ಮದ ಬಗ್ಗೆ ಮಾತ್ರ ಗೊತ್ತು ಅಂತ, ಅವನಿಗೆಲ್ಲ ಗೊತ್ತಿದೆ. ಅದನ್ನ ನೀವು ಹೋಗ್ಬಿಟ್ಟು ಕೇಳಬೇಕು ಅಷ್ಟೇ. ಓಕೆ, ಆತ್ಮದ ವಿಷಯವನ್ನ ಮುರಳಿ ಮುಖಾಂತರ ಹೇಳ್ತಾರೆ, ಬೇರೆಯವ್ರದನ್ನ ಏನ್ ಮಾಡ್ತಾರೆ ಡೈರೆಕ್ಟ್ ಆಗಿ ಅವ್ರು ಹೇಳ್ತಾ ಇರ್ತಾರೆ. ಎಲ್ಲವನ್ನು ಮುರಳಿಲಿ ಹೇಳ್ತಾ ಹೋದವರಿಗೆ ಒಂದಿನದಲ್ಲಿ ನಿಮ್ ಎಲ್ಲಾ ವಿಷಯವನ್ನ ತಿಳಿಸ್ಲಿಕ್ಕೆ ಆಗೋದಿಲ್ಲ. ಇನ್ನು 3ನೇದು ಬಾಬಾ ಹೇಳ್ತಾರೆ, 3ನೇ ರೇಖೆ ಪರಮಾತ್ಮನ ಪ್ರಾಪ್ತಿಯ ರೇಖೆ. ಪ್ರಾಪ್ತಿ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ, ಸುಮ್ನೆ ಭಗವಂತನ ಎದುರುಗಡೆ ಹೋಗ್ಬಿಟ್ಟು ಶಾಂತಿ ಕೊಡು, ಸಂತೋಷ ಕೊಡು, ನೆಮ್ಮದಿ ಕೊಡು ಅಂತ ಯಾರಿಗೂ ಕೂಡ ಬಾಬಾ ಕೊಡೋದಿಲ್ಲ. ತಪಸ್ಸನ್ನ ಮಾಡು, ಸಾಧನೆಯನ್ನ ಮಾಡು, ಸೇವೆಯನ್ನ ಮಾಡು, ಪುರುಷಾರ್ಥವನ್ನ ಮಾಡು, ಇಷ್ಟೆಲ್ಲ ಮಾಡಿದ ಮೇಲೆ ನೀನು ಮಾಡಿರುವಂತ ಕರ್ಮಕ ಫಲ ಪ್ರಾಪ್ತವಾಗ್ತದೆ. ಆ ರೀತಿ ಆಶೀರ್ವಾದದ ರೂಪದಲ್ಲಿ, ಪುಣ್ಯದ ರೂಪದಲ್ಲಿ, ಶಕ್ತಿಯ ರೂಪದಲ್ಲಿ ಪರಮಾತ್ಮನಿಂದ ದಿವ್ಯ ಗುಣಗಳ ಪ್ರಾಪ್ತಿಯನ್ನ, ಅಗೋಚರವಾದ ಅವಿನಾಶಿ ಶಕ್ತಿಯನ್ನ ನನ್ನ ಮಕ್ಕಳು ಎಷ್ಟು ಪ್ರಾಪ್ತಿ ಮಾಡ್ಕೊಂಡಿದ್ದಾರೆ ಅಂತ ನಿಮ್ಮ ಈಶ್ವರೀಯ ಬ್ಯಾಂಕಿನ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅನ್ನು ಕೂಡ ಬಾಬಾ ನೋಡ್ತಾ ಇದ್ದಾರಂತೆ. ಯಾವ್ಯಾವ್ದು ನೋಡ್ತಿದ್ದಾರೆ? ಪರಮಾತ್ಮನ ಪಾಲನೆ, ಪರಮಾತ್ಮನ ಶಿಕ್ಷಣ ಮತ್ತು ಪರಮಾತ್ಮ ಕೊಡ್ತಾ ಇರುವಂತ ಪ್ರಾಪ್ತಿ. ಆ ಪ್ರಾಪ್ತಿನ ಎಷ್ಟು ಉಳಿಸಿಕೊಂಡಿದ್ದೀರಿ, ಎಷ್ಟು ದಾನ ಮಾಡ್ತಾ ಇದ್ದೀರಿ, ಎಷ್ಟು ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ಅದರ ಮೂಲಕ ಅದನ್ನು ಹೇಗೆ ವೃದ್ಧಿ ಮಾಡ್ಕೊಳ್ತಾ ಇದ್ದೀರಾ, ಇದನ್ನು ಕೂಡ ಬಾಬಾ ನಿಮ್ಮ ಸ್ಟೇಜಸ್ ಅನ್ನು ನೋಡ್ತಾನೆ. ಲೌಕಿಕದಲ್ಲೂ ಕೂಡ ನೋಡಿದಿರಿ ನೀವು, ಕ್ಲಾಸಲ್ಲಿ ಹೋದಾಗ ಸೈನ್ಸ್ ಟೀಚರ್ ಬೇರೆ, ಮ್ಯಾಥಮೆಟಿಕ್ಸ್ ಟೀಚರ್ ಬೇರೆ, ಸಮಾಜ ವಿಜ್ಞಾನದ ಟೀಚರ್ ಬೇರೆ. ಅವ್ರವ್ರು ಬಂದಾಗ ಏನ್ ಮಾಡ್ತಾರೆ, ಅವ್ರವ್ರು ನಿಮ್ಮ ಹೋಮ್ ವರ್ಕ್ ಅನ್ನ ನೋಡ್ತಾರೆ ಅಲ್ವಾ. ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ ಅಂತಂದ್ರೆ, ನಾನು ಮಕ್ಕಳ ಆ ರೇಖೆಯನ್ನ, ಆ ಲೇವಲ್ ಅನ್ನ ನಾನೇನ್ ಮಾಡ್ತಿದ್ದೇನೆ ನೋಡ್ತಾ ಇದ್ದೇನೆ. ಭಗವಂತ ಹೇಳ್ತಾರೆ, ನಾನು ಇಂಥ ಒಂದು ಹೈಯೆಸ್ಟ್ ಶಿಕ್ಷಣ ಪಾಲನೆ ಕೊಡ್ತೀನಿ ಅಂತಂದ್ರೆ, ಪ್ರಪಂಚದಲ್ಲಿ ತುಂಬಾ ಶ್ರೀಮಂತರು ನೀವೇ, ತುಂಬಾ ಪವಿತ್ರರು ನೀವೇ, ತುಂಬಾ ಹೈಯೆಸ್ಟ್ ಕೂಡ ನೀವೇ. ಯಾವ್ದ್ರ ಆಧಾರದಲ್ಲಿ? ಅಣ್ಣವ್ರೆ, ಬಾಬಾ ನಾವೆಲ್ಲೋ ಹಳ್ಳಿಲಿ ಇದ್ದೀವಿ, ನಮ್ಮ 10 ರೂಪಾಯಿನೂ ಹಣ ಇಲ್ಲ, ಬೇಕಂದ್ರೆ ಮನೆಯವ್ರ ಹತ್ರ ಕೇಳ್ಬೇಕು, ನಾವೆಲ್ಲಿಂದ ಹೈಯೆಸ್ಟ್ ಅಂತ ನೀವು ಅನ್ಸ್ಕೊಳ್ತಾ ಇರಬಹುದು. ಭಗವಂತ ಒಂದು ಸುಂದರವಾದ ಮಾತನ್ನ ಹೇಳ್ತಾರೆ, ಕೇಳಿ. ಆ ಸೀಕ್ರೆಟ್ ಅನ್ನ ಅರ್ಥ ಮಾಡಿ. ಏನದು ಸೀಕ್ರೆಟ್? ಶ್ರೀಮಂತರು ಹೇಗೆ? ಆರಂಭದಲ್ಲಿ ಬಾಬಾ ಯಜ್ಞವನ್ನ ಸ್ಟಾರ್ಟ್ ಮಾಡಿದಾಗ್ಲೂ ಕೂಡ ಹೇಳಿದಂತೆ, ಓಂ ಮಂಡಳಿ ರಿಚೆಸ್ಟ್ ಇನ್ ದಿ ವರ್ಲ್ಡ್, ವಿಶ್ವದಲ್ಲಿ ಶ್ರೀಮಂತವಾಗಿರುವಂತ ಒಂದು ಸಂಸ್ಥೆ. ಅವಾಗ ಬ್ರಹ್ಮ ಬಾಬಾ ಅವರ ಹಣ ಇತ್ತು, 9 ಕೋಟಿ ರೂಪಾಯಿ ಹಣ ಇತ್ತು, ಹಣದ ರೂಪದಲ್ಲಿ ಹೇಳಿದ್ರು. ಅದು ಈಗ ರಿಚೆಸ್ಟ್ ಯಾಕೆ? ಭಗವಂತ ಅಷ್ಟು ಒಂದು ಉದಾಹರಣೆಯನ್ನು ಹೇಳ್ತಾರೆ, ಅಥವಾ ವಿಧಿಯನ್ನು ಹೇಳ್ತಾರೆ. ಏನು? ಪ್ರಪಂಚದ ಜನ ಲಕ್ಷ ಸಂಪಾದನೆ ಮಾಡಬೇಕು, ಕೋಟಿ ಸಂಪಾದನೆ ಮಾಡಬೇಕು, ಅಥವಾ ಮಿಲಿಯನ್ ಸಂಪಾದನೆ ಮಾಡಬೇಕು ಅಂತಂದ್ರೆ ಒಂದು ದಿನ ಎಷ್ಟೊಂದು ಪರಿಶ್ರಮ ಮಾಡ್ಬೇಕಾಗ್ತದೆ, ಅದ್ರ ಹಿಂದ್ಗಡೆ ಎಷ್ಟು ಸಾಧನೆಯನ್ನು ಎಷ್ಟು ವರ್ಷ ಮಾಡ್ಬೇಕು. ಅಷ್ಟು ದೊಡ್ಡ ಬಿಸ್ನೆಸ್ ಅನ್ನ ಮಾಡಿ ಆ ಬಿಸ್ನೆಸ್ ಲಾಭ ಆದಾಗ ಅವ್ರಿಗೆ ಏನಾಗುತ್ತೆ, ಆ ಒಂದು ದಿನ ಮಿಲಿಯನ್ ಸಿಗತ್ತೆ, ಕೋಟಿ ಸಿಗತ್ತೆ. ಆದ್ರೆ ನಿಮಗೆ ಏನು ಮಾಡ್ಬೇಕಾಗಿಲ್ಲಂತೆ. ಬಾಬಾ ಹೇಳ್ತಾರೆ, ಒಂದು ಬಿಂದು ಹಾಕ್ಬಿಟ್ರೆ ಪದುಮ ಸಂಪಾದನೆ ಆಗ್ತದೆ. ಎಷ್ಟಾಗ್ತದೆ? ಪದಮ ಅಂದ್ರೆ ಒಂದು ಪದಮ ಅಂದ್ರೆ ಒಂದು ಎದುರುಗಡೆ 15 0 ಆಗದೆ ಎಷ್ಟು ಬರ್ತದೋ ಅದು ಒಂದು. ಅಂಥದ್ದು ಒಂದಲ್ಲ, ಪದಮ ಎಷ್ಟೋ ಪದಮ ಆದಷ್ಟು ನೀವು ಸಂಪಾದನೆಯನ್ನ ಮಾಡುವಂತ ಯೋಗ್ಯತೆ, ಶಕ್ತಿ, ಜ್ಞಾನ, ವಿವೇಕ, ಬುದ್ಧಿ, ಶಿಕ್ಷಣ ಎಲ್ಲವನ್ನ ಬಾಬಾ ಕೊಟ್ಟಿದ್ದಾರೆ. ಆ ರೀತಿ ನಮ್ಗೆ ಅಪಾಯಿಂಟ್ಮೆಂಟ್ ಕೂಡ ಮಾಡಿದ್ದಾರೆ.
ಆ ರೀತಿ ಪ್ರಮೋಷನ್ ಕೂಡ ನಿಮ್ಗೆ ಕೊಟ್ಟಿದ್ದಾರೆ. ಆದರೆ ಆ ರೀತಿಯಲ್ಲಿ ನೀವು ಸಂಪಾದನೆ ಮಾಡ್ತಾ ಇದ್ದೀರಾ? ಈಗ ಪ್ರಶ್ನೆ, ಹಾಗಿದ್ರೆ ಅಣ್ಣವ್ರೆ ಬಿಂದು ಇಟ್ಬಿಟ್ರೆ ಪದ್ಮಾಪದಂ ಬಂದ್ಬಿಡ್ತದ? ಅದೇನ್ ದೊಡ್ಡ ವಿಷಯ, ಒಂದು ಬುಕ್ ತಗೊಂಡ್ರಾಯ್ತು, ಒಂದು ಬಿಂದು ಇಟ್ರಾಯ್ತಪ್ಪ. ಅಲ್ಲ, ಒಂದು ಚಾಕ್ ಪೀಸ್ ತಗೊಳ್ಳೋದು, ಅದನ್ನ ಬಿಂದು ಇಟ್ರಾಯ್ತು, ಪದ್ಮಾಪದಂ ಸಿಗ್ತದ? ಕಾಣೋದೇ ಇಲ್ಲ. ಹಾಗಿದ್ರೆ ಆ ಬಿಂದು ಯಾವುದು? ಇದು ಆತ್ಮೀಯರೇ ಇವತ್ತಿನ ಮುರಳಿಯ ಮುಖ್ಯ ಸಾರ. ಯಾವುದದು ಬಿಂದು? ಬಾಬಾ ಹೇಳ್ತಾರೆ, ನಾನಾತ್ಮ ಬಿಂದು, ಡ್ರಾಮಾ ಬಿಂದು, ಪರಮಾತ್ಮ ಬಿಂದು, ಡ್ರಾಮಾ ಬಿಂದು. ಹಾಗಂದ್ರೆ ಏನು? ನಾನು ಬಿಂದು ಅಂತಂದ್ರೆ ನಾನು ನಿರಾಕಾರ ಶಕ್ತಿ ಅಷ್ಟೇ, ಬಿಟ್ರೆ ಬೇರೆ ನಾನು ಏನೂ ಅಲ್ಲ. ನಾನು ಯಾರು? ಈ ಮೂರು ಲೋಕದಲ್ಲಿ ನಾನು ಕೇವಲ ನಿರಾಕಾರವಾದಂತ, ಶುದ್ಧವಾದಂತ, ಎಲ್ಲೂ ನನ್ನ ಮನಸ್ಸನ್ನ ಇಡದೇನೆ ಆ ಸಮಯದಲ್ಲಿ ಯೋಗ ಮಾಡುವಂತ ಸಮಯದಲ್ಲಿ ನಾನು ಕೇವಲ ಒಂದು ಸ್ವಚ್ಛವಾದಂತ ಶಕ್ತಿ ಅಷ್ಟೇ. ನಾನು ಆಫೀಸಿಗೆ ಹೋಗ್ತೇನೆ, ಬ್ಯಾಂಕಿನ ಕೆಲಸ ಮಾಡ್ತೇನೆ ಅಂತಂದ್ರೆ ನಾನು ಬ್ಯಾಂಕಲ್ಲಿ ಕ್ಲರ್ಕ್ ಅಷ್ಟೇ. ಈಶ್ವರಿ ಜ್ಞಾನವನ್ನು ಹೇಳಲಿಕ್ಕೆ ನಾನು ಕೂತ್ಕೊಂಡಿದ್ದೀನಿ, ಜ್ಞಾನ ಹೇಳಿಕ್ ನಿಮಿತ್ತ ಅಷ್ಟೇ, ಬಿಟ್ರೆ ನನ್ನ ಅಣ್ಣ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಪುರುಷ ಸ್ತ್ರೀ ಚಿಕ್ಕವರು ದೊಡ್ಡವರು ಶ್ರೀಮಂತರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಬಡವರು ಇದು ಯಾವುದೂ ಕೂಡ ಬರಕೂಡದು. ಇನ್ಯಾರು? ಶುದ್ಧವಾದಂತ ನಿನ್ನ ಮನಸ್ಸನ್ನು ಎಲ್ಲೂ ಕೂಡ ನನ್ನದು ಹಿಡ್ದ ಇಡದೇನೆ, ಯಾವುದೇ ಬಂಧನ ಇಲ್ದೇನೆ, ಯಾವುದೇ ಚಿಂತೆ ಇಲ್ದೇನೆ, ಯಾವುದೇ ಜವಾಬ್ದಾರಿ ಇಲ್ದೇನೆ ನಿರಾಕಾರವಾಗಿರುವಂತ, ಅಗೋಚರವಾಗಿರುವಂತ, ಹೊಸ ಕರ್ಮವನ್ನ ಆರಂಭ ಮಾಡಲಿಕ್ಕೆ ರೆಡಿಯಾಗಿರುವಂತ ಪರಿಶುದ್ಧವಾದಂತ ಒಂದು ಶಕ್ತಿ ಅಷ್ಟೇ. ಅಂದ್ರೆ ಆಕಾಶದಿಂದ ಮೋಡದ ಮೂಲಕ ಬೀಳ್ತಾ ಇರುವಂತ ಶುದ್ಧವಾದ ಮಳೆಯ ನೀರು ಅದು ಭೂಮಿಗೆ ಇಳಿದ ಮೇಲೆ ಅದು ಬಾವಿಗೆ ಹೋಗುತ್ತೋ, ಭೂಮಿಗೆ ಹೋಗುತ್ತೋ, ಗಿಡಕ್ಕೆ ಹೋಗುತ್ತೋ, ಮಣ್ಣು ಸೇರ್ಕೊಳ್ಳುತ್ತೋ, ಅದು ಆಮೇಲಿಂದ ಅದು ಪರಿಶುದ್ಧವಾದಂತ ನೀರು ಅಷ್ಟೇ. ಹಾಗೆ ನೀನ್ ಯಾರು? ಶುದ್ಧ ಆತ್ಮ. ನೀನ್ ದೇವತೆ ಅಲ್ಲ, ನೀನು ಶೂದ್ರ ಅಲ್ಲ, ನೀನು ಶರೀರಧಾರಿ ಅಲ್ಲ, ನಿನ್ನ 63 ಜನ್ಮದ ಸಾಲ ಇಲ್ಲ, 21 ಜನ್ಮ ಉಳಿತಾಯ ಮಾಡ್ಬೇಕಾಗಿಲ್ಲ, ನೀನು ಪುರುಷಾರ್ಥನೂ ಮಾಡ್ಬೇಕಾಗಿಲ್ಲ, ಇದು ಅಶರೀರಿ ಸ್ಥಿತಿ ಅಂತ ಚಿಂತೆ ಮಾಡ್ಬೇಕಾಗಿಲ್ಲ, ನಿನಗೇನ್ ದೊಡ್ಡ ಕುಟುಂಬನೂ ಇಲ್ಲ, ನಿನ್ ಸಾಲನೂ ಇಲ್ಲ. ನೀನ್ ಯಾರು ಅವಾಗ? ಬರೀ ಆತ್ಮ ಅಷ್ಟೇ. ಮುಂದೆ ಆತ್ಮ ಅಂದ್ಮೇಲೆ ಕರ್ಮ ಮಾಡ್ಲಿಕ್ಕೆ ಬಂದಿದೆಯಲ್ಲ, ನೀನು ನಿನ್ನ ಮನಸ್ಸನ್ನ ಪರಮಾತ್ಮನ ಜೊತೆಗಿಡು. ನಾನು ಆತ್ಮ ಬಿಂದು, ಪರಮಾತ್ಮ ಬಿಂದು. ನೀನು ಯಾರ ಜೊತೆಗೆ ಸೇರಿದೀಯಾ? ಪರಮಾತ್ಮನ ಜೊತೆಗೆ ಸೇರಿದೀಯ. ಪರಮಾತ್ಮನಲ್ಲಿ ಏನಿದೆ? ಸಪ್ತ ಗುಣಗಳು ಇದ್ದಾವೆ ಅಷ್ಟೇ. ಆತ್ಮ ಪರಮಾತ್ಮನ ಜೊತೆಯಲ್ಲಿ ಇದ್ದಾಗ ಪರಮಾತ್ಮನ ಸುಖದ ಅನುಭವ ಮಾಡ್ತಾ ಇದೆ ಅಷ್ಟೇ. ಸಣ್ಣ ಮಗು ತಾಯಿಯ ಮಡಿಲಲ್ಲಿದ್ದಾಗ ತಾಯಿಯನ್ನು ಪ್ರೀತಿ ಕೊಡ್ತಿದಾರೋ ಅದನ್ನ ಅನುಭವ ಮಾಡ್ತಾ ಇದೆ ಅಷ್ಟೇ. ಬೇರೆ ಚಿಂತೆ ನೀನು ಮಾಡ್ಬೇಡ. ಮಕ್ಕಳಿಗೆ ಕೇಳ್ತಾರಂತೆ, ಬಾಬಾ ನಾನು ಬರೀ ನಿನ್ನನ್ನು ನೆನ್ಪಾಡ್ತಾ ಕೂತ್ಕೊಂಡ್ರೆ ಡ್ರಾಮಾ ಅಂತಿದೆಯಲ್ಲ, ಪಾತ್ರ ಅಂತಿದೆಯಲ್ಲ, ಲೆಕ್ಕಾಚಾರ ಅಂತಿದೆಯಲ್ಲ, ಅದೇನ್ ಮಾಡೋದು? ಅದಕ್ಕೆ ಬಿಂದು. ಆ ರಾಜಯೋಗವನ್ನ ಮಾಡ್ಬೇಕಾದ್ರೆ ನಿನಗೂ ಡ್ರಾಮಾಕ್ಕೆ ಏನು ಸಂಬಂಧ ಇಲ್ಲ. ಬಿಂದು. ನಾಟಕ ಮುಗೀತು ಅಂತ ಏನ್ ಮಾಡ್ತಾರೆ? ದೊಡ್ಡ ಉಸಿರಿದಾಗ, ಹಾ ನಾಟಕ ಮುಗೀತಪ್ಪ, ಈಗ ನಾನು ಮನೆಗೆ ಹೋಗ್ಬೋದು. ನಾಟಕ ಮುಗಿವರೆಗೂ ನೆಕ್ಸ್ಟ್ ಡೈಲಾಗ್ ಹೇಳ್ಬೇಕು, ನೆಕ್ಸ್ಟ್ ಸೀನ್ ಬರ್ತದೆ, ಜನ ಚಪ್ಪಾಳೆ ಹೊಡಿಬೇಕು, ಎಷ್ಟು ಪಾತ್ರದ ಬಗ್ಗೆ ಗಮನ ಇರ್ತದೆ. ನಮ್ಗಂತೂ ಎಂತ ಚಿಂತೆ ಅಂತಂದ್ರೆ ಲೌಕಿಕ ಜೊತೆ ಅಲೌಕಿಕನು ಶುರು ಆಗ್ಬಿಟ್ಟಿದೆ. ಏನಂತ? ವಿಶ್ವ ಕಲ್ಯಾಣ ಮಾಡ್ಬೇಕು, 63 ಜನ್ಮ ಸಾಲ ತೀರ್ಸ್ಕೊಳ್ಬೇಕು, 3 ಲೋಕಕ್ಕೆ ಸಕಾಶ ಕೊಡ್ಬೇಕು, ಬೆಳಿಗ್ಗೆ ಅಮೃತ ವೇಳೆಗೆ ಹೇಳ್ಬೇಕು, ಜುಟ್ಕ ಹೊಡಿಬಾರ್ದು. ಎಷ್ಟೊಂದು ಚಿಂತೆ ಹೊಸದಾಗಿ ಸೇರ್ಸ್ಕೊಂಡ್ಬಿಟ್ಟಿದೀವಿ ನಾವು. ಅದಕ್ಕಾಗಿ ತಲೆವಾರ ಆಗ್ಬಿಟ್ಟಿದ್ವಿ. ಅದಕ್ಕೆ ಬಾಬಾ ಹೇಳ್ತಾರೆ, ನಾಟಕದಿಂದ ಪಾತ್ರದಿಂದ ಬಿಂದು ಹಾಕುವಷ್ಟೊತ್ತು. ಯಾವಾಗ? ಸಂಪಾದನೆ ಮಾಡ್ಬೇಕಾದ್ರೆ. ನೀನು ಆಫೀಸಿಗೆ ಹೋಗೋದಾಗ ನಿಮ್ ಮನೆಯವ್ರು ನೆನ್ಪು ಬರ್ತಾರ? ಮಕ್ಳು ನೆನ್ಪು ಬರ್ತಾರ? ತಿನ್ಬೇಕು ಅಂತ ಅನ್ಸತ್ತಾ? ಟೀ ಬೇಕು ಅಂತ ಅನ್ಸತ್ತಾ? ನಿದ್ರೆ ಬರತ್ತಾ? ಇಲ್ಲ ತಾನೇ. ಸಂಪಾದನೆ ಕಡೆ ಗಮನ ಕೊಡ್ತೀಯ ತಾನೆ. ಹಾಗೆ ಈ ಅಲೌಕಿಕ ಪದಮ ಸಂಪಾದನೆ ಮಾಡ್ಬೇಕು ಅಂತಂದ್ರೆ ಈ ಕಂಡೀಷನ್, ಈ ವಿಧಿ ಇರಲೇಬೇಕು. ಸುಮ್ನೆ ಪದಂ ಅಂತ ಕೈ ಎತ್ತಿದ್ರೆ ಪದಂ ಸಿಗೋದಿಲ್ಲ ಆತ್ಮೀಯರೇ. ವಿಧಿ ಸೇ ಸಿದ್ಧಿ. ಆ ಸಮಯದಲ್ಲಿ ನಿನಗೂ ನಾಟಕಕ್ಕೂ ಏನ್ ಸಂಬಂಧ ಇಲ್ಲ. ನಾಟಕ ಮುಗೀತು. ನೀನು ಮನೆಗೆ ಬಂದಿದೀಯಾ. ನೀನೆಲ್ಲಿ ಬಂದಿದೀಯಾ? ಪರಮಧಾಮದಲ್ಲಿ ಅಪ್ಪನ ಹತ್ರ ಬಂದಿದೀಯಾ. ಅಪ್ಪನ ಸುಖ ಅನುಭವ ಮಾಡೋದಷ್ಟೇ. ಸರಿ, ಬೆಳಿಗ್ಗೆಯಿಂದ ಹೊರಗಡೆ ಹೋಗಿದೀಯಾ, ಓಕೆ, ಸುಸ್ತಾಗಿದೆ, ಬೆವರು ಬಂದಿದೆ, ಕಷ್ಟ ಆಗಿದೆ, ಬಾಯಾರಿಕೆ ಎಲ್ಲ ಒಪ್ಕೊಳ್ಳೋಣ. ಮನೆಗೆ ಬಂದಿದೀಯಾ ತಾನೇ? AC ಆನ್ ಮಾಡು, ಫ್ಯಾನ್ ಆನ್ ಮಾಡು, ಚೇರ್ ಮೇಲೆ ಕೂತ್ಕೋ, AC ಸುಖದ ಅನುಭವ ಮಾಡು ಅಷ್ಟೇ. ತಂಪು, ಬೇರೆ ಯಾವ ಚಿಂತೆನೂ ನಿನಗೆ ಬೇಡ.
ನೀರು ಕುಡಿಬೇಕು, ಜ್ಯೂಸ್ ಕುಡಿಬೇಕು, ಮನೇಲಿ ಯಾರ್ಯಾರಿದ್ದಾರೆ, ಮುಂದಿನ ಕೆಲಸ ಮಾಡ್ಬೇಕು, ಪಾತ್ರೆ ಎಷ್ಟು ತೊಳೆದಿದೆ, ಇದ್ಯಾವುದು ಬೇಡ. ಆ ಸಮಯದಲ್ಲಿ ನಿನಗೆ ಏನು ಅತಿ ಅವಶ್ಯಕ ಇದೆಯೋ, ಏನಿದೆ, ತುಂಬಾ ಬೆವರಿರುವಂತ ಕಾರಣದಿಂದ ಆ ಸಮಯದಲ್ಲಿ ನಿನ್ನ ಶರೀರವನ್ನ ನ್ಯೂಟ್ರಲೈಸ್ ಮಾಡಬೇಕು ಅಂತಂದ್ರೆ ಎಸಿಯಿಂದ ಬರುವಂತ ತಂಪು ಗಾಳಿಯ ಅನುಭವ ನೀನು ಮಾಡಬೇಕು ಮಗು. ನೀನು ಕೇವಲ ಆತ್ಮನಾಗಿ ನಿನ್ನ ಮನಸ್ಸನ್ನ ಪರಮಾತ್ಮನಲ್ಲಿ ಇಡು ಅಷ್ಟೇ. ನಿನ್ನನ್ನು ಹೇಗೆ ಸ್ವಚ್ಛ ಮಾಡಬೇಕು, ನಿನ್ನ ಹೇಗೆ ಸೇವೆ ತಗೊಳ್ಬೇಕು, ಯಾರಿಗೆ ಎಷ್ಟು ಮಾಡಬೇಕು, ಅದೆಲ್ಲ ನನ್ನ ಜವಾಬ್ದಾರಿ, ನಿನ್ನ ಜವಾಬ್ದಾರಿ ಅಲ್ಲ. ಒಂದು ಮಗು ಸ್ಕೂಲಿಂದ ಬ್ಯಾಗ್ ತಗೊಂಡು ಬರುತ್ತೆ, ಮನೆಗೆ ಬಂದ ಮೇಲೆ ಅಥವಾ ಸ್ಕೂಲ್ ಗೇಟ್ ಅಲ್ಲಿ ಅಮ್ಮ ಬಂದ ಮೇಲೆ ಅವರ ಮಡಿಲಲ್ಲಿ ಸೇರ್ಕೊಂಡ್ಬಿಟ್ರೆ ಆ ಮಗುವಿನ ಚಿಂತೆ ಮುಗೀತು. ಶೂ ಎಲ್ಲಾದ್ರೂ ಬಿದ್ದೋಗ್ಲಿ, ಸಾಕ್ಸ್ ಹೆಂಗಾದ್ರೂ ಇಲ್ಲಿ, ಬ್ಯಾಗ್ ಹೇಗೆ ಬೇಕಾದ್ರೂ ಇಲ್ಲಿ, ಸಂಪೂರ್ಣ ಜವಾಬ್ದಾರಿ ಯಾರ್ದು? ಅಮ್ಮನ. ಅಮ್ಮ ಮಗು ಏನ್ ಮಾಡ್ತೆ? ಮೊಬೈಲ್ ಇಟ್ಕೊಂಡು ಆಟ ಆಡ್ತಾ ಇರ್ತದೆ. ಅದ್ರ ಮೊದ್ಲು ಎಲ್ಲಾ ಜವಾಬ್ದಾರಿ ಅದರ್ದೇನೆ. ಅದಕ್ಕೆ ಬಾಬಾ ಹೇಳ್ತಾರೆ, ನನ್ನ ಹತ್ರ ಬರುವಾಗ ಈ ಎಲ್ಲ ಜವಾಬ್ದಾರಿ ತೆಗೆದುಕೊಂಡು ಬರ್ತಾ ಇರುವಂತ ಕಾರಣದಿಂದ ನಿನಗೆ ನಿಜವಾದಂತ ರಾಜಯೋಗದ ಅನುಭವನೂ ಆಗ್ತಾ ಇಲ್ಲ, ಪದುಮದಷ್ಟು ಸಂಪಾದನೆನೂ ಆಗ್ತಾ ಇಲ್ಲ. ಅದಕ್ಕಾಗಿ ನೀನು ಶ್ರೀಮಂತನಾಗ್ತಾ ಇಲ್ಲ. ಸಂಪಾದನೆ ಇಲ್ಲದೇ ಇರುವಂತ ಕಾರಣದಿಂದ ನಿನ್ನ ಸಾಲ ತೀರಿಸ್ತಾ ಇಲ್ಲ, ಬೇರೆಯವ್ರಿಗೆ ದಾನ ಮಾಡ್ಲಿಕ್ಕೂ ಆಗ್ತಾ ಇಲ್ಲ, ಭವಿಷ್ಯದ 21 ಜನ್ಮಕ್ಕಾಗಿ ಉಳಿತಾಯನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಿದ್ದ ಸಮಯದ ಅನುಸಾರದಲ್ಲಿ ನಮ್ಮ ಪುರುಷಾರ್ಥ ಸೇವೆ ಹೇಗಿರಬೇಕು? ಬಿಂದು ಆಗಿ ಕೇವಲ ಬಾಬಾ ಅಷ್ಟೇ. ಆ ಬಾಬನ ಜೊತೆಯ ಪ್ರೀತಿಯ ಅನುಭವ ಹೆಚ್ಚಿಗೆ 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 ಆಗ್ತಾ ಇರ್ಬೇಕು. ನೀವು ಬಾಬಾ ಅಷ್ಟೇ, ಯಾವ ಚಿಂತೆನೂ ಬೇಡ. ಬಾಬಾ ಹೇಳ್ತಾರೆ, ಆ ಸ್ಥಿತಿಯಲ್ಲಿ ಕರ್ಮಾತೀತನೂ ಬರ್ತದೆ, ವಿದೇಹಿನೂ ಬರ್ತದೆ, ಅಶರೀರನೂ ಬರ್ತದೆ, ವಿಶ್ವ ಸೇವೆನೂ ಬರ್ತದೆ. ಅದು ಯಾವ ಸ್ಥಿತಿ ಅಂತ ನೀವು ತಿಳ್ಕೊಳ್ಳುವಂತ ಅನಿವಾರ್ಯತೆ ಅವಶ್ಯಕತೆನೂ ನಿನಗಿಲ್ಲ. ಇನ್ನು ಕೇವಲ ನಿನ್ನ ಮನಸ್ಸು ಪರಮಾತ್ಮನ ಹತ್ರ ಮಾತ್ರ ಇದೆಯಾ, ಪರಮಾತ್ಮನ ಸದ್ಗುಣಗಳ ಅನುಭವ ಮಾತ್ರ ಆಗ್ತಾ ಇದೆಯಾ, ಮನಸ್ಸು ಬೇರೆ ಎಲ್ಲೂ ಹೋಗಿಲ್ವಾ? ಹಾಗಂತ ಸಹಜವಾದ ಸ್ಥಿತಿ ಅಂತ ಆರಾಮ ಕೂತ್ಕೊಂಡ್ಬಿಟ್ಟು ಆಲಸ್ಯದಿಂದ ನಿದ್ರೆ ಮಾಡುವಂತ ಸ್ಥಿತಿನೂ ಇದಲ್ಲ. ನೀನು ಪರಮಾತ್ಮನ ಜೊತೆಯಲ್ಲಿದ್ದಾಗ ಪರಮಾತ್ಮ ನಿನ್ನನ್ನು ಉಪಯೋಗ ಮಾಡುವಂತಹ ಆ ಒಂದು ಸುಖದ ಅನುಭವ ನಿನಗೆ ಆಗ್ತಾ ಇರಬೇಕು. ಅಷ್ಟು ಸಮಯದಲ್ಲಿ ಡ್ರಾಮಾ ಪೀಟ್. ನೀವು ಕೆಲವೊಂದ್ಸಲ ಫಿಲ್ಮ್ ಅನ್ನ ನೋಡ್ತೀರಾ, ಶಾಪಿಂಗಿಗೆ ಹೋಗ್ತೀರಾ, ಮಾರ್ಕೆಟಿಗೆ ಹೋಗ್ತೀರಾ, ಅಥವಾ ಈಗಿನ ಯಂಗ್ಸ್ಟರ್ಸ್ ವೀಕೆಂಡ್ ಪಾರ್ಟಿಗೆ ಹೋಗ್ತಾರೆ, ಅವಾಗೆಲ್ಲವನ್ನು ಮರ್ತು ಬಿಡ್ತಾರ. ಪಾರ್ಟಿ ಬಗ್ಗೆ ಮಾತ್ರ ಗಮನ ಅಷ್ಟೇ. ಹಾಗೆ ರಾಜಯೋಗದಲ್ಲಿ, ಪರಮಾತ್ಮನ ಪ್ರೀತಿಯಲ್ಲಿ, ಆಧ್ಯಾತ್ಮಿಕ ಸುಖದಲ್ಲಿ, ಪದಮ ಸಂಪಾದನೆಯ ಆ ಒಂದು ಸುಖದಲ್ಲಿ ಆ ಸಂಪಾದನೆ ಮಾಡಬೇಕು ಅಂತಂದ್ರೆ ನಿನ್ನ ಮನಸ್ಸನ್ನ ಸಂಪೂರ್ಣವಾಗಿ ಆತ್ಮನಾಗಿ, ನಿಷ್ಕಲ್ಮಶನಾಗಿ, ನಿಸ್ವಾರ್ಥ ಭಾವದಿಂದ, ಏನು ಇಚ್ಛೆಗಳ ಆಸೆ ಇಲ್ದೇನೆ ನಿನ್ನ ವೈಯಕ್ತಿಕವಾಗಿ ನಿನ್ನ ಮನಸ್ಸನ್ನ ಪರಮಾತ್ಮನ ಕೈಯಲ್ಲಿ ಕೊಟ್ಬಿಟ್ಟು ಪರಮಾತ್ಮ ಆ ರೀತಿಯಲ್ಲಿ ಉಪಯೋಗ ಮಾಡ್ತಾ ಇರುವಂತಹ ಅನುಭೂತಿ ನಿನಗಾಗ್ಬೇಕು. ಆ ಅನುಭೂತಿ ನಿಮ್ಗೆ ಏನ್ ಮಾಡುತ್ತೆ ಅಂತಂದ್ರೆ ಪೂರ್ತಿ ಎಷ್ಟು ಸುಖ ಇದೆಯಪ್ಪ, ಈ ಪ್ರಪಂಚನೇ ಬೇಡ ಅಂತ ಅನ್ಸತ್ತೆ. ಅವಾಗ ನೀವು ಕೇಳ್ತೀರಾ, ಏನು ಅಣ್ಣವ್ರೆ, ಹಾಗಿದ್ರೆ ಆ ಸುಖದಲ್ಲಿ ಕೂತ್ಕೊಂಡು ನಾನು ಕೆಲ್ಸಕ್ಕೆ ಹೋಗೋದೇ ಬೇಡ್ವಾ? ಹೋಗ್ಬೇಕು ಮಗು. ಅದು ಎಷ್ಟು ಬೇಗ ನಿನ್ನ ಕೆಲಸವನ್ನ ಸಹಜ ಮಾಡಿಕೊಡ್ತಾರೆ ಅಂತಂದ್ರೆ ಬೇಗ ನಿನಗೆ ಧನವನ್ನ ಕ್ರೋಢೀಕರಿಸಿ ಕೊಟ್ಟು ಬಿಡ್ತಾರೆ ಬಾಬಾ. ಆದಷ್ಟು ನೀನು ಸಾಧನೆ ಮಾಡು. ಇಲ್ಲಿ ನೀನು ಮಾಡಿರುವಂತ ಸಾಧನೆಯಿಂದ ಅಲ್ಲಿ ಆ ಕರ್ಮನ ತುಂಬಾ ಸಹಜವಾಗಿ ಬಂದ್ಬಿಡ್ತಾನೆ. ಮತ್ತು ಮುಂದಿನ ಆಸೆ ಇದೆಯಲ್ಲ, ಅದು ಬೇಕು, ಇದು ಬೇಕು, ಇದು ಬೇಕು, ಇದು ಬೇಕು ಅಂತ ಅದು ನಿಂತು ಬಿಡ್ತು. ಯಾವಾಗ ಆಸೆ ಜಾಸ್ತಿ ಇಲ್ವೋ ಅವಾಗ ನಿಮ್ ಚಿಂತೆ ಬೇಕಾಗಿಲ್ಲ. ಇವಾಗ ನೋಡಿ, ಲೌಕಿಕದಲ್ಲಿ ನಾವು ಜಾಬ್ ಅಲ್ಲಿ ಇದ್ದಾಗ ಮದುವೆ ಆಗಿದ್ರೆ, ಮಕ್ಕಳಾಗಿದ್ರೆ ಅವರಿಗೆಲ್ಲ ಬೇಕು ಅಂತ ನಾವು ಸಂಪಾದನೆ ಮಾಡ್ಬೇಕಿತ್ತ? ಇವಾಗ ಕುಮಾರ ಆಗಿರುವಂತ ಕಾರಣದಿಂದ ಈ ಶರೀರದವರೆಗೆ ಎಷ್ಟು ಬೇಕೋ ಅಷ್ಟು ಯೋಚನೆ ಮಾಡ್ತಾ ಇತ್ತು. ಮುಂದಿನ ನಾವ್ ಯಾಕೆ ಯೋಚನೆ ಮಾಡೋಣ? ನಮ್ಮ ನಂತರ ಕಂಪನಿಯಲ್ಲಿ ಜಾಯ್ನ್ ಆದ್ರೂ ಇನ್ನೂ ಬಬ್ಬೆ ಹೊಡ್ಕೊಳ್ತಾ ಇದ್ದಾರೆ. ಏನು ಸಂಪಾದನೆ ಬೇಕು. ಯಾರಿಗೆ? ಮಕ್ಕಳಿಗೆ ಬೇಕು, ಮನೆಯವ್ರಿಗೆ ಬೇಕು, ಇಂಜಿನಿಯರಿಂಗ್ ಬೇಕು, ಡಾಕ್ಟರ್ ಬೇಕು, ಎಲ್ಲ ಬೇಕು, ಅಂತ ಬಿಲ್ಡಿಂಗ್ ಬೇಕು. ನಮ್ಗೆ ಬೇಡ, ನಮ್ಮ ಅಜ್ಜ ಕೊಟ್ಟಿರೋದು ಹಳೆ ಕಾಲದ ಬಿಲ್ಡಿಂಗ್ ಇದೆ, ಇದ್ರೆ ಸಾಕು. ಮಳೆ ನೀರು ಒಳಗಡೆ ಬರ್ದಿದ್ರೆ ಸಾಕು, ಮಲ್ಕೊಂಡ ನಿದ್ರೆ ಬಂದ್ರೆ ಸಾಕು ಅಷ್ಟೇ. ಅಂದ್ರೆ ಒಳಗಡೆಗೆ ಆಧ್ಯಾತ್ಮಿಕವಾಗಿ ಸಂಪಾದನೆಯನ್ನು ಮಾಡ್ತಾ ಹೋಗ್ಬೇಕಾಗ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ವಿಧಿ ಏನು ಅಂತಂದ್ರೆ ಬಿಂದು ಹಾಕಿದ್ರಾಯ್ತು. ಇದನ್ನ ಚೆಕ್ ಮಾಡ್ಕೊಳ್ಳಿ. ಒಂದು ದಿನದಲ್ಲಿ ಕರ್ಮದ ನಡುವೆ ಯೋಗದ ಸಮಯದಲ್ಲಿ ಎಷ್ಟು ಬಿಂದುವನ್ನು ಹಾಕ್ತಾ ಇದ್ದೀರಾ? ನಂಬರ್ 1 ಕಂಡೀಷನ್. ನಂಬರ್ 2, ಬಿಂದು ಹಾಕ್ಲಿಕ್ಕೆ ಎಷ್ಟೊತ್ತು ಹಿಡಿಯುತ್ತೆ? ಎಷ್ಟು ಬಿಂದು ಹಾಕ್ಲಿಕ್ಕೆ ಎಷ್ಟೊತ್ತು ಹಿಡಿಯುತ್ತೆ? ಹಿಂಗೆ ಇಟ್ರೆ ಆಯ್ತಲ್ಲ, ಅದು ಸ್ಥೂಲ ಬಿಂದು. 1 ಸೆಕೆಂಡ್ ಬಾಬಾ ಅಂದ ತಕ್ಷಣ ಪ್ರಪಂಚದಿಂದ ಡಿಟ್ಯಾಚ್ ಆಗ್ಬಿಡ್ಬೇಕು, ಶಾಂತ ಅಷ್ಟೇ.
ಅನಾತ್ಮ, ಬಿಂದು, ಅಜರ, ಅಮರ, ಅವಿನಾಶಿ. ಯಾವ ಸಂಕಲ್ಪಗಳು, ಯಾವುದೇ ಯೋಚನೆಗಳು, ಯಾವ ಮನೆನು ಏನು ಬರಕೂಡದು. ಬ್ರೇಕ್ ಹಾಕಿದ ತಕ್ಷಣದಲ್ಲಿ ಗಾಡಿ ನಿಂತು ಬಿಡ್ಬೇಕು ಅಷ್ಟೇ. ನಿಲ್ತು ಅಷ್ಟೇನೆ, ಹಿಂದಿಲ್ಲ ಮುಂದಿಲ್ಲ, ಎಡಗಡೆಗಿಲ್ಲ ಬಲಗಡೆಗಿಲ್ಲ, ಏನಿಲ್ಲ. ಹಾಗೆ ನೀವು ಬಾ ಬಾ ಅಂದ ತಕ್ಷಣ ಬಾಬನ ಸುಖದ ಅನುಭವ ಅಷ್ಟೇ. ಮತ್ತು ಎಷ್ಟು ಹೊತ್ತು ಬೇಕೋ ಅಷ್ಟು ಹೊತ್ತು ಅದಲ್ಲಿರಬೇಕು. ಬಾಬಾ ಹೇಳ್ತಾರೆ ಎಷ್ಟು ಹೊತ್ತಿರ್ಬೇಕಾಗಿದ್ರೆ, ಅದಕ್ಕೆ ಬಾಬಾ ಮುಂದೆ ಹೇಳ್ತಾರೆ, ಮೊದಲನೇ ಕಂಡೀಷನ್ ನೀನು ಆತ್ಮ ಬಿಂದುವಾಗ್ಬೇಕು. ಎರಡನೇ ಕಂಡೀಷನ್ ಬಾಬನ ಜೊತೆಗೆ ಜೋಡಣೆ ಆಗ್ಬೇಕು. ಮೂರನೇ ಕಂಡೀಷನ್ ಡ್ರಾಮಾ ಬಿಂದು ಹಾಕ್ಬೇಕು. ನಾಲ್ಕನೇ ಕಂಡೀಷನ್ ಈ ಸ್ವರೂಪದಲ್ಲಿ ನಿನ್ನ ಯೋಗ ಜ್ವಾಲಾ ಸ್ವರೂಪ. ಯಾವಾಗ ಆಗುತ್ತೆ ಜ್ವಾಲಾ ಸ್ವರೂಪ? ಒಂದು, ನೀರು ತುಂಬಾ ಸಂಸ್ಕಾರವನ್ನ ತೆಗೆದುಕೊಂಡು ಬೆಂಕಿಯ ಮೇಲೆ ಬಿಸಿ ಬಿಸಿಯಾಗಿ ಏನ್ ಕೊಡ್ತಾ ಇರ್ತದೆ? ಹೊಗೆ ಕೊಡ್ತಾ ಇರ್ತದೆ. ಆ ನೀರನ್ನ, ತಂಪು ಹೊಗೆಯನ್ನ ಕೊಡಬೇಕು ಅಂತಂದ್ರೆ ಏನ್ ಮಾಡ್ಬೇಕಾಗತ್ತೆ ಹೇಳಿ ನೋಡೋಣ? ಫ್ರಿಜ್ನಲ್ಲಿ ಇಡಬೇಕಾಗ್ತದಲ್ಲ? ಎಷ್ಟು ಸಮಯ ಬೇಕಾಗ್ತದ ಅದು? ಅಥವಾ ಒಂದು ತುಕ್ಕಿಡ್ದಿರುವಂತ ಕಬ್ಬಣ, ಅದಕ್ಕೆ ಬೆಂಕಿಯ ಗುಣ ಬರಬೇಕು ಅಂತ ತಿಳ್ಕೊಳ್ಳಿ. ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ ಆದ್ಮೇಲೆ, ಪ್ರಪಂಚದ ಜನರಿಗೆ ನಿಮ್ಮ ಪ್ರೀತಿ ಬೇಡ, ನಿಮ್ಮ ಆಸ್ತಿ ಬೇಡ, ನಿಮ್ಮ ಸಂಸ್ಕಾರ ಬೇಡ, ನಿಮ್ಮ ಗುಣಗಳು ಬೇಡ. ಭಗವಂತ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿರೋದು ಯಾಕೆ ಅಂತಂದ್ರೆ, ತನ್ನಲ್ಲಿರುವಂತ ಶಕ್ತಿಯನ್ನ ನಿಮ್ಮ ಮೂಲಕ ವಿಶ್ವಕ್ಕೆ ಕೊಡಲಿಕ್ಕೆ ಹೊರತು ನಿಮ್ಮಲ್ಲಿರುವಂತ ಶಕ್ತಿಯನ್ನು ವಿಶ್ವಕ್ಕೆ ಕೊಡ್ಲಿಕ್ಕಲ್ಲ. ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿ. ನೀನು ಕೇವಲ ಸಾಧನನೇ ಹೊರತು ನಿನ್ನದೇನೂ ಪ್ರಪಂಚದ ಜನರಿಗೆ ಬೇಕಾಗಿಲ್ಲ. ಒಂದು ನೀರನ್ನ ಫ್ರಿಜ್ಜಲ್ಲಿ ಇಲ್ಲಿಟ್ರೆ ಐಸ್ ಆಗ್ಬಿಟ್ಟು ಅದು ಹೊರಗಡೆ ಬರ್ತದಲ್ಲ, ಅದು ನೀರಿನ ಗುಣ ಅಲ್ಲ, ಅದು ಫ್ರಿಜ್ಜಿನ ಗುಣ ಅಥವಾ ಕರೆಂಟಿನ ಗುಣ. ಅದು ಒಂದು ಪಾತ್ರೆಯನ್ನ ಬೆಂಕಿ ಮೇಲೆ ಇಟ್ಟರೆ ಅದು ಬಿಸಿ ಆಗೋದು, ಅದು ಬೆಂಕಿಯ ಗುಣನೇ ಹೊರತು ನೀರಿನ ಗುಣ ಅಲ್ಲ. ನೀನು ಕೇವಲ ಒಂದು ಸಾಧನ ಅಷ್ಟೇನೆ. ಹಾಗೆ ನಿನ್ನನ್ನ ಬ್ರಹ್ಮಕುಮಾರ ಕುಮಾರಿಯನ್ನಾಗಿ ನಾನು ಆಯ್ಕೆ ಮಾಡಿದ್ಯಾಕೆ? ನಾನು ಸಾಧನವಾಗಿ ನಿನ್ನನ್ನು ಉಪಯೋಗ ಮಾಡ್ಕೊಳ್ಬೇಕು ಅಂತ. ನೀನು ಸಾಧನ ಆಗೋದು ಮೊದಲು ನನಗದು ಬೇಕು, ನನಗಿದು ಬೇಕು, ನನಗದು ಮಾಡ್ಕೊಡು, ಇದು ಮಾಡ್ಕೊಡು ಅಂತಂದ್ರೆ ನೀನು ಸಾಧನೆ ಇಲ್ಲಿಂದ ಆಗ್ತೀಯಾ? ಇಲ್ಲಿನವರೆಗೆ ನೀನು ಬ್ರಹ್ಮಕುಮಾರ ಕುಮಾರಿ ಆಗಿದೀಯಾ? ಇದನ್ನು ಬಾಬಾ ನಮ್ಗೆ ಏನ್ ಮಾಡ್ತಿದ್ದಾರೆ, ಹೇಳ್ತಾ ಇದ್ದಾರೆ. ಅಂದರೆ ಅದು ಆಗಬೇಕು ಅಂತಂದ್ರೆ ಬಾಬಾ ಸುಂದರವಾದ ಮಾತನ್ನು ಹೇಳ್ತಾರೆ. ಒಂದು ತುಕ್ಕಿಡಿದಿರುವಂತ ಕಬ್ಬಣ, ಕಲಿಯುಗದ ಅಂತ್ಯದಲ್ಲಿರುವಂತ ಆತ್ಮ, ಅದರಲ್ಲಿ ಭಗವಂತನ ಶಕ್ತಿ ತುಂಬಬೇಕು. ಏನ್ ಮಾಡ್ಬೇಕು? ಭಗವಂತನ ಶಕ್ತಿಯಿಂದ ಬಾಬಾ ಸುಂದರವಾದ ಉದಾಹರಣೆ ಹೇಳ್ತಾರೆ. ನೀನು ತುಕ್ಕಿಡಿದಿರುವಂತ ಕಬ್ಬಣ, ನಾನು ಪ್ರಜ್ವಲಿತವಾಗಿರುವಂತ ಬೆಂಕಿ ಅಲ್ವಾ? ಉದಾಹರಣೆ ಕೊಡ್ತಾ ಇರುವಂತ, ಕಂಪ್ಯಾರಿಸನ್ ಕೊಡ್ತಾ ಇರುವಂತದ್ದು ಬಾಬಾ. ಹಾಗಿದ್ರೆ ಬೆಂಕಿ ಪರಮಧಾಮದಲ್ಲಿದೆ, ನಾನು ಭೂಮಿಯಲ್ಲಿದ್ರೆ ಪರಮಾತ್ಮನ ಗುಣ ನನಗೆ ಬರುತ್ತಾ? ಅವನು ಎದಗಡೆಗಿದ್ರೆ ಅವನ ಗುಣ ನನ್ನಲ್ಲಿ ಬರುತ್ತಾ? ಬಿಸಿ ಬರುತ್ತೆ, ಬರಬಹುದು. ಆದರೆ ಬಾಬಾ ಏನ್ ಹೇಳ್ತಾರೆ, ಪರಮಾತ್ಮನ ಬಣ್ಣ, ಪರಮಾತ್ಮನ ಬಿಸಿ, ವಿಶೇಷವಾಗಿ ಪರಮಾತ್ಮನ ಕಾರಣದಿಂದ ನಿನ್ನ ವಿಕರ್ಮ ಸುಟ್ಟೋಗ್ಬೇಕು, ಬೇರೆಯವರಿಗೆ ಶಾಂತಿ ಸುಖದ ಅನುಭವ ಮಾಡಬೇಕು ಅಂತಂದ್ರೆ ನಿನ್ನ ಮನಸ್ಸನ್ನ ಬೇರೆ ಎಲ್ಲದಿಂದ ತೆಗೆದು ಹೆಚ್ಚಿನ ಸಮಯ ನಿರಂತರವಾಗಿ ಬಾಬನ ಒಳಗಡೆ ಇಡ್ಲೇಬೇಕು. ತುಕ್ಕಿಡಿದಿರುವಂತ ಕಬ್ಬಣ ಕೆಂಪಾಗಿ ಹೊರಗಡೆಗೆ ಬರಬೇಕು ಅಂತಂದ್ರೆ ಅರ್ಧ ಗಂಟೆ, 1 ಗಂಟೆ, 2 ಗಂಟೆ ಚೆನ್ನಾಗಿ ಉರಿಯುತ್ತಾ ಇರುವಂತ ಬೆಂಕಿಯಲ್ಲಿ ಮಾತ್ರ ಅದು ಇದ್ದಾಗ, ಅರ್ಧ ಗಂಟೆ ನಂತರದಲ್ಲಿ ಹೊರಗಡೆಗೆ ಏನಾಗ್ತದೆ ಬಂದಾಗ ಅದು ಆತ್ಮೀಯರೇ ಕಬ್ಬಿಣವಾಗಿರೋದಿಲ್ಲ. ಬೆಂಕಿಯ ಬಣ್ಣ, ಬೆಂಕಿಯ ಗುಣ ಅದರಲ್ಲಿ ಬಂದಿರುತ್ತದೆ. ಎಷ್ಟು ಸಮಯ ಅದು ಬೆಂಕಿಯ ಜೊತೆಲಿದೆಯೋ ಅವಾಗ ಅದರಲ್ಲಿರುವಂತ ಕೆಟ್ಟ ಏನು ತುಕ್ಕು ಹೊರಟೋಗಿದಿರ್ತದೆ. ಹಾಗೆಯೇ ನೀವು ಆತ್ಮವಾಗಿ ಫ್ರಿಜ್ನಲ್ಲಿ 4 ಗಂಟೆ, 5 ಗಂಟೆ, 6 ಗಂಟೆ ಇದ್ದಾಗ ಅದು ಐಸ್ ಆದಾಗ, ಡೀಪ್ ಫ್ರಿಜರ್ ಎಲ್ಲಿ ಇರ್ತದೆ? ಮೇಲೆ ಇರ್ತದೆ. ಐಸ್ ಆದಾಗ, ಐಸ್ ಆಗ್ಬಿಟ್ಟು ಹೊರಗಡೆಗೆ ಬಂದಾಗ ನಿಮ್ಮಿಂದ ಐಸಿನ ಹೊಗೆನೇ ಬರ್ತಾ ಇರ್ತದೆ ಅಲ್ವಾ? ಐಸ್ ಇದ್ದಾಗ ಏನಾಗತ್ತೆ ಗೊತ್ತಾ? ನೋಡಿ, ನೀರಿದ್ರೆ ಪಾತ್ರೆ ಹಿಂಗ್ ಮಾಡ್ಬಿಟ್ಟು ಅಲ್ಲಾಡ್ತದೆ ಅಲ್ವಾ? ಉಲ್ಟಾ ಮಾಡ್ಬಿಟ್ಟು ಬಿದ್ದೋಗ್ಬಿಡ್ತದೆ. ಐಸ್ ಆಗ್ಬಿಟ್ರೆ ಫ್ರಿಜ್ ಎಲ್ಲ ಆಡಿದ್ರು ಕೂಡ ನೀರೆಲ್ಲ ಆಡೋದಿಲ್ಲ, ಪಾತ್ರೆ ಉಲ್ಟಾ ಮಾಡಿದ್ರು ಕೂಡ ನೀರು ಬೀಳುದಿಲ್ಲ, ಯಾಕಂದ್ರೆ ಅದು ಗಟ್ಟಿಯಾಗಿದೆ. ಹಾಗೆ ನೀನು ಐಸ್ ಆಗ್ಬಿಟ್ಟು ಕರ್ಮಕ್ಷೇತ್ರಕ್ಕೆ ಹೋದಾಗ ಹೊರಗಡೆ ಅವರು ಏನು ಹೇಳಿದ್ರು ನಿನ್ನ ಮೇಲೆ ಏನು ಪ್ರಭಾವ ಬೀಳುದಿಲ್ಲ, ಯಾಕಂದ್ರೆ ನೀನು ಐಸ್ ಆಗ್ಬಿಟ್ಟಿದೆ, ಗಟ್ಟಿ ಆಗ್ಬಿಟ್ಟಿದೀಯ ಆತ್ಮೀಯರೇ. ಅಷ್ಟು ಸ್ಟ್ರಾಂಗ್ ಆಗಿರ್ತೀಯ. ಜೊತೆಗೆ ನಿನ್ನ ಐಸಿನಿಂದ ಹೊರಡುವಂತ ತಂಪು ಗಾಳಿ ಬೇರೆಯವರಿಗೆ ತಲುಪ್ತಾ ಇರ್ತದೆ. ಕೆಲವೊಂದ್ಸಲ ಜ್ಞಾನವನ್ನು ಹೇಳ್ಬೇಕಾದ್ರೆ ಎದುರುಗಡೆ ಆತ್ಮರು ಹೇಳ್ತಾರೆ, ಈ ಯೋಗೇಶನಿಗೆ ತಲೆ ಸರಿ ಇಲ್ಲ ಅಂತ. ಯಾಕೆ ಅಂತ ಹೇಳ್ತೀನಿ. ಯಾವುದೋ ಒಂದು ಆತ್ಮ ನಮ್ಮ ಎದುರುಗಡೆ ಕುಂತಿದ್ದಾರೆ, ತುಂಬಾ ವರ್ಷದಿಂದ ಪರಿಚಯ ಇದೆ ಅಂತ ತಿಳ್ಕೊಳ್ಳಿ.
ಕ್ಲಾಸಲ್ಲಿ ಇದ್ದಾಗ ಕೇಳ್ತಾರೆ ನಿಮ್ಮ ಹೆಸರು ಏನು ಅಂತ. ಇವ್ರು ಕೇಳ್ತಾರೆ ಏನೇನು ತಲೆ ಕೆಲಸ ಸರಿ ಇಲ್ವಾ, 10 ನಿಮಿಷ ಮೊದಲು ಹೆಸರೇನು ಅಂತ ಕೇಳಿದ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ. ನಿಜವಾಗ್ಲೂ ಹೇಳ್ತೀನಿ ಆತ್ಮೀಯರೇ, ಅವ್ರ ಹೆಸರು ನನಗೆ ಗೊತ್ತಿರುತ್ತೆ, ಖಂಡಿತವಾಗ್ಲೂ ನನಗೆ ಗೊತ್ತಿರೋದಿಲ್ಲ. ಯಾಕಂತಂದ್ರೆ ಅಷ್ಟು ಸಮಯ ನಾನು ಬಾಬನ್ ಜೊತೆ ಜೋಡಣೆ ಆದಾಗ ಇವ್ರ ಹೆಸರೇನು ಅಂತ ನನಗೆ ಗೊತ್ತಿರೋದಿಲ್ಲ. ನನ್ನ ಜೊತೆಗೆ ನಾ ಆತ್ಮ ಸಂಸ್ಕಾರ ಜೊತೆ ಜೋಡಣೆ ಆದಾಗ ನನಗೆ ಗೊತ್ತಿರ್ತದೆ. ಅದು ಎಲ್ಲಿದೆ? ಆತ್ಮನ ಸಂಸ್ಕಾರದಲ್ಲಿ. ನಾನು ಆತ್ಮನ ಜೊತೆ ಜೋಡಣೆ ಆಗಿಲ್ವಲ್ಲ, ನಾನು ಯಾರ ಜೊತೆ ಜೋಡಣೆ ಆಗಿದ್ದೇನೆ? ಪರಮಾತ್ಮನ ಜೊತೆಗೆ. ಆವಾಗ ಇದು ನನಗೆ ಗೊತ್ತಿರೋದಿಲ್ಲ, ಅದನ್ನ ನಾನು ಸ್ವೀಕಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಅದೇಂಗ ಅಣ್ಣವ್ರೆ? ಸಿಂಪಲ್. ಗಟ್ಟಿಯಾಗಿರುವಂತ ಐಸನ್ನ ಮಜ್ಜಿಗೆ ಒಳಗಡೆ ಹಾಕಿದ್ರೆ ಆತ್ಮೇರೆ, ಆ ಐಸು ಮಜ್ಜಿಗೆ ಹುಳಿಯನ್ನ ಸ್ವೀಕಾರ ಮಾಡುತ್ತಾ? ಉಪ್ಪನ್ನು ಸ್ವೀಕಾರ ಮಾಡುತ್ತಾ? ಇಲ್ಲ. ತಂಪಾಗಿ ಸ್ಟ್ರಾಂಗ್ ಆಗಿರ್ತದೆ. ತನ್ನಲ್ಲಿರುವಂತ ತಂಪನ್ನ ಮಜ್ಜಿಗೆ ಕೊಡ್ತದೆ ಹೊರತು ಮಜ್ಜಿಗೆ ಗುಣವನ್ನ ಅದು ಸ್ವೀಕಾರ ಮಾಡೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ನಿಮ್ಮನ್ನ ಸೋಲಿಸಲಿಕ್ಕೆ 850 ಕೋಟಿ ಮನುಷ್ಯಾತ್ಮರಿದ್ದಾರೆ. ಪಂಚತತ್ವಗಳಿದ್ದಾವೆ. ಒಂದು ಕಡೆಯಿಂದ ಭ್ರಷ್ಟಾಚಾರ, ಅತ್ಯಾಚಾರ ನಡೀತಾ ಇದೆ, ಮಾಯೆ ರೆಡಿಯಾಗಿದೆ. ಅಷ್ಟೆಲ್ಲದರ ನಡುವೆ ನಿಮ್ಮ ಜೊತೆಗೆ ಭಗವಂತ ಇದ್ದಾರೆ. ನಿಮ್ಮ ಸ್ಥಿತಿ ಎಷ್ಟು ಸ್ಟ್ರಾಂಗ್ ಆಗಿರಬೇಕು ಅಂದ್ರೆ, ಅದರ ಯಾವುದರ ಪ್ರಭಾವನು ಕೂಡ ನನ್ನ ಮೇಲೆ ಬರಬಾರ್ದು ಅಂತಂದ್ರೆ, ನೀನು ಕರ್ಮಕ್ಷೇತ್ರಕ್ಕೆ ಹೋಗುವ ಮೊದಲು ಅಮೃತ ವೇಳೆ ನಿನ್ನ ಯೋಗ ಅಷ್ಟು ಪವರ್ಫುಲ್ ಇದ್ದರೆ ಮಾತ್ರ ತಂದೆ ಹೇಳ್ತಾ ಇರುವಂತ ರೀತಿಯಲ್ಲಿ ನೀನು ರಾಜಯೋಗಿ ಆಗ್ಲಿಕ್ಕೆ ಸಾಧ್ಯ. ಇದಷ್ಟು ಪವರ್ಫುಲ್ ಸ್ಥಿತಿ ನಂದಿದೆಯಾ? ಒಂದೇ ಒಂದು ನಿಮಿಷ ನಿರಂತರವಾಗಿ ಆ ಫ್ರಿಡ್ಜ್ ಅಲ್ಲಿ ಡೀಪ್ ಇದರಲ್ಲಿ ನಿಸ್ಸಂಕಲ್ಪ ಸ್ಥಿತಿಯಲ್ಲಿ ನನ್ನ ಮನಸ್ಸು ಇರೋದಿಲ್ಲ ಅಂತಂದ್ರೆ, ಈ ಸಾಧನೆ ಮಾಡೋದು ಬಾಬಾ ಮುರಳಿ ಮೂಲಕ ಏನು ಹೇಳ್ತಿದ್ದಾರೆ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿ. ಅಷ್ಟು ಪವರ್ಫುಲ್ ಇರಬೇಕು. 45 ನಿಮಿಷ ನೀವು ಯೋಗದಲ್ಲಿ ಕೂತ್ಕೊಂಡ್ರೆ ಬಾಬನೊಳಗಡೆ ಮಾತ್ರ ಅಷ್ಟೇ ನಿಮ್ಗೆ ಆ ನೀರನ್ನು ಒಳಗಡೆ ಇಟ್ಟಾಗ ಹೇಗೆ ತಂಪು 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 ಆಗ್ತಾ ಇರ್ತದೋ ಆ ಅನುಭವ ನಿಮ್ಗೆ ಆಗ್ಬೇಕು. ಕರ್ಮಕ್ಷೇತ್ರಕ್ಕೆ ಹೋದಾಗ ನಿಮ್ಮಿಂದ ಆ ವೈಬ್ರೇಷನ್ ಹೊರಗಡೆ ಹೋಗ್ತಾ ಇರುವಂತದ್ದು, ಸಪ್ತ ಗುಣಗಳು ಹೊರಗಡೆ ಹೋಗ್ತಾ ಇರುವಂತ ಗೊತ್ತಾಗ್ಬೇಕು. ಬಾಬಾ ಅಮ್ಮಮ್ಮ ಹಿಂಗ ಪಾಸ್ ಆದ್ರೆ ಆ ವೈಬ್ರೇಷನ್ ಏನಾಗ್ತಿತ್ತಂತೆ ಗೊತ್ತಾಗ್ತಾ ಇತ್ತು. ಹಾಗೆ ನಿಮ್ಮಲ್ಲಿ ಆ ಶಕ್ತಿಗಳು ಬರಬೇಕು ಅಂತಂದ್ರೆ ನಿಮ್ಮ ಮನಸ್ಸನ್ನ ಅಷ್ಟು ಪವರ್ಫುಲ್ ಮಾಡ್ಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, ತೀವ್ರ ಪುರುಷಾರ್ಥ ಪಾಪದಲ್ಲಿ ಮಾತ್ರ ಇರಬೇಕು. ಅದಕ್ಕೆ ಗಮನವನ್ನ ಕೊಡಿ. ಆ ಸ್ಥಿತಿ 1 ಸೆಕೆಂಡ್ ನಲ್ಲಿ ತರಬೇಕು. 1 ಸೆಕೆಂಡ್ ತಲುಪಿ ಕೆಳಗಡೆ ಬರೋದಲ್ಲ, ಅಲ್ಲಿ ಹೆಚ್ಚಿನ ಸಮಯ ನೀನು ಅಲ್ಲಿ ಇರಬೇಕಾಗ್ತದೆ. ಪುನಃ 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 ಮತ್ತೆ ಅಲ್ಲಿಂದ ಬಂದ ತಕ್ಷಣದಲ್ಲಿ ಮತ್ತೆ ಬೆಂಕಿ ಮೇಲೆ ಕುತ್ಕೊಂಡ್ಬಿಡಬೇಡ. ಐಸ್ ಆಗ್ಬಿಟ್ಟು ಕೆಳಗಡೆ ಬಂದ್ಬಿಟ್ಟು ಬೆಂಕಿ ಕುತ್ಕೊಂಡ್ಬಿಟ್ಟು ಏನಾಗ್ಬಿಡ್ತದೆ ಹೇಳಿ, ತಕ್ಷಣ ಮತ್ತೆ ನೀರಾಗ್ಬಿಡ್ತದೆ. ಇನ್ನು ಸ್ಟ್ರಾಂಗ್ ಆಗಿರ್ಬೇಕು ಅಂತಂದ್ರೆ, ಯಾರೇನೇ ನಿಂದನೆ ಮಾಡಿದ್ರು ಲೌಕಿಕದಲ್ಲಿ ಅದ್ರ ಯಾವ್ದರ ಪ್ರಭಾವ ನಿಮ್ಮ ಮೇಲೆ ಬೀಳಬಾರ್ದು. ಅಷ್ಟು ನಿಮ್ಮ ಯೋಗದ ಸ್ಥಿತಿ ಇದೆಯಾ? ಬಾಬಾ ಹೇಳ್ತಾರೆ, ಲೌಕಿಕದಲ್ಲಿ ಬಾಬನ ಮಿಲನಕ್ಕೆ ಹೋಗ್ತಿರಲ್ಲ ಡೈಮಂಡ್ ಹಾಲಿಗೆ, ಬಾಬನ ಮಿಲನ ಅಂತಂದ್ರೆ 2 ಗಂಟೆ ಹೋಗ್ಬಿಟ್ಟು ಕ್ಯೂನಲ್ಲಿ ನಿಲ್ತೀರಾ? ನಿಮ್ಗೆ ಆ ಸಮಯದಲ್ಲಿ ಸುಸ್ತಾಗ್ತದೆ. ಓಪನ್ ಮಾಡೋದು 4:15, ಕಾಲು ನೋವು ಬರ್ತದೆ, ಮಣ್ಣಿ ನೋವು ಬರ್ತದೆ. ಆವಾಗ ನಿಮ್ಗೆ ನಾನು ಸಹಯೋಗವನ್ನ ಕೊಡ್ತೇನೆ. ಯಾಕೆ ಹೋಗ್ತೀರಾ? ಫ್ರಂಟ್ ಸೀಟಲ್ಲಿ ಕುತ್ಕೊಳ್ಬೇಕು, ಬಾಬನನ್ನ ಹತ್ತಿರದಿಂದ ನೋಡ್ಬೇಕು ಅಂತ. ಅದು ತಾನೆ, ಚೇರ್ಬೇಕು ಅಂತ ತಾನೇ ನಿಂತ್ಕೊಳ್ತೀರಿ ನೀವು. ಹಾಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆಯಲ್ಲ, ಮುಂದೆ ಕುತ್ಕೊಳ್ಬೇಕು ಅಂತ ಇದೆಯಲ್ಲ. ಆ ಬೆಳ್ತಾರೆ ಒಳ್ಳೆ ಇದ್ದೇನೆ, ಆದ್ರೆ ಈ ಸಾಧನೆಯಲ್ಲೂ ಮುಂದೆ ಬರಬೇಕು ಅಂತ ಸ್ವಲ್ಪ ಇಚ್ಛೆ ಇರ್ಲಿ. ಬರೀ ಶಾರೀರಿಕವಾಗಿ ಮಾತ್ರ ಚೇರ್ಬೇಕು, ಸೋಫಾ ಬೇಕು, ಮುಂದೆ ಕುತ್ಕೊಳ್ಬೇಕು ಅಂತ ಬಿಟ್ಟಲ್ಲ. ಯಜ್ಞದಲ್ಲಿ ಹಾಲ್ನಲ್ಲಿ ಹಿಂದೆ ಕುಂತವರು ಕೂಡ ನನ್ನ ಹೃದಯದಲ್ಲಿದ್ದಾರೆ, ನನ್ನ ಕಣ್ಣಲ್ಲಿದ್ದಾರೆ. ಆತ್ಮದತ್ತದಲ್ಲಿ ಯಾವ್ದಿದೆ? ಕಣ್ಣಿದೆ. ಅವರು ನನ್ನ ಕಣ್ಮಣಿಗಳು. ನಾನು ಅವರನ್ನ ಕಣ್ಣಲ್ಲಿ ಇಟ್ಬಿಟ್ಟು ನೋಡ್ತಾ ಇರ್ತೇನೆ. ನಾನು ಮುಂದಿರೋರ್ಗಿಂತ ಹಿಂದಿರೋರನ್ನ ನಾನು ನೋಡ್ತೇನೆ ಅಂದ್ರೆ ಏನರ್ಥ? ನಿಮ್ಮ ಮನಸ್ಸು ಅಷ್ಟು ಶುದ್ಧ ಮನೋಭಾವ ಇದ್ದರೆ ಬಾಬಾ ಯಾರಿಗೆ ಬೇಕಾದ್ರೂ ಕೂಡ ಏನ್ ಮಾಡ್ಬೋದು? ಚೆನ್ನಾಗಿ ಅನುಭವವನ್ನ ಮಾಡಿಸ್ಬೋದು. ಬಾಬಾ ಎಷ್ಟು ಸುಂದರವಾದ ಮಾತನ್ನ ಹೇಳ್ತಾರೆ. ಮಕ್ಕಳೇ, 63 ಜನ್ಮದಲ್ಲಿ ಕೂಗಿದಲ್ಲ ಭಗವಂತನಿಗೋಸ್ಕರ. ನೀವು ಭಗವಂತನ ಹುಡುಕಿದ್ರು, ಭಗವಂತ ನಿಮ್ಮನ್ನು ಹುಡುಕಿದ್ರು. ಯಾರ್ಯಾರು ಹುಡುಕಿದ್ರು? ಭಗವಂತನೇ ನಮ್ಮನ್ನು ಹುಡುಕಿದ್ರಲ್ಲ. ಭಗವಂತ ಹುಡುಕಬೇಕಾಗಿದೆ. ಕಪ್ಪಗಿದ್ದಾರೋ ಬೆಳಗಿದ್ದಾರೋ, ಶ್ರೀಮಂತರಿದ್ದಾರೋ ಬಡವರಿದ್ದಾರೋ, ಹಿಂದೂನೋ ಮುಸ್ಲಿಮೋ, ಸಿಟಿಯಲ್ಲಿ ಇದ್ದಾರೋ ಹಳ್ಳಿಯಲ್ಲಿ ಇದ್ದಾರೋ, ಏನಾದ್ರು ನೋಡಿದ್ರ? ನಿಮ್ಮಲ್ಲಿ ಇರುವಂತ ಕಡಿಮೆತನವನ್ನ ನೋಡಿದ್ರ? ನಿಮ್ಮಲ್ಲಿ ಅನ್ಎಜುಕೇಟೆಡ್ ಅಂತ ನೋಡಿದ್ರ? ಇಲ್ಲ ತಾನೇ. ನನ್ನ ಮಗು ಅಂತ ಹುಡುಕಿದ್ರ ತಾನೇ. ಹಾಗೆ ನೀವು ಕೂಡ ಬಾಬನನ್ನ ನನ್ನವನನ್ನಾಗಿ ಮಾಡ್ಕೊಳ್ಬೇಕು. ಬಾಬನ ಮಾತನ್ನ ಕೇಳಬೇಕು. ಬಾಬಾ ಹೇಳಿದ ಹಾಗೆ ಇರಬೇಕು. ಅವಾಗ ಮಾತ್ರ ಈ ಶಿವರೇ ಜೀವನದಿಂದ ಏನಾಗ್ತದೆ? ಸುಖಮಯವಾಗ್ತದೆ. ಅದಕ್ಕಾಗಿ ನಾನು 15 ದಿನದ ಹಿಂದೆ ಹೋದ ಮುರಳಿಲ್ ಬಾಬಾ ನಮ್ಗೆ ಹೋಮ್ವರ್ಕ್ ಅನ್ನ ಕೊಟ್ಟಿದ್ದು. ಎಷ್ಟು ಜನ ಮಾಡಿದ್ದಾರೆ? ಸ್ವಲ್ಪ ಜನ ಮಾತ್ರ ಅಟೆನ್ಷನ್ ಇಟ್ಬಿಟ್ಟು ಮಾಡಿದಾರಂತೆ. ಕೆಲವೊಬ್ರು ಹೇಳ್ತಾರಂತೆ ಆಲಸ್ಯಗಳು, ಬಾಬಾ ನೀನ್ ಚಿಂತೆ ಮಾಡ್ಬೇಡ, ಆಗ್ತದದು, ನಾ ಮಾಡಿ ತೋರಿಸ್ತೀವಂತ.
ಅದೇ ಸಾಧನೆ ಮಾಡುವಂತವ್ರು ಮಾಡ್ಲೇಬೇಕು, ಇವತ್ತೇ ಮಾಡ್ಬೇಕು, ಈಗಲೇ ಮಾಡ್ಬೇಕು ಅಂತ ಏನ್ ಮಾಡ್ತಾರಂತೆ, ಸಾಧನೆಯನ್ನ ಮಾಡ್ತಾರಂತೆ. ಹಾಗಿದ್ರೆ ಸಾಧನೆ ಮಾಡ್ತಾ ಇದ್ದೀರಾ? ಆದ್ಮೇಲೆ ನಿಮ್ ಸಾಧನೆ ಏನಿದೆ? ಕರೋಡಪತಿ ಆಗ್ಬೇಕು ಅಂತ ಇದೆಯಾ? ಬಿಲ್ಡಿಂಗ್ ಕಟ್ಟಬೇಕು ಅಂತಿದ್ಯಾ? ಅಥವಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಪ್ರಮೋಷನ್ ತಗೊಳ್ಬೇಕು ಅಂತಿದ್ಯಾ? ಅಥವಾ ಬಾಬಾ ಇವತ್ತು ಹೇಳ್ತಾ ಇರುವಂತ ಶಿಕ್ಷಣದ ಆಧಾರದಲ್ಲಿ ನಾನು ಮಾಡ್ಬೇಕು ಅಂತಿದ್ಯಾ? ಬಾಬಾ ಸುಂದರವಾದ ಮಾತನ್ನ ಹೇಳ್ತಾರೆ, ಮಗು ನೀನು ಮಾಡ್ಬೇಕಾಗಿದ್ದೇನಿಲ್ಲ, ನಿನಗೆ ಎಲ್ಲ ಜವಾಬ್ದಾರಿಯಿಂದ ಬಿಂದು ಹಾಕಿ ಮನಸ್ಸನ್ನ ಕೇವಲ ನಾನು ಕೇಳ್ಕೊಡು, ಉಳಿದಿದ ಕೆಲಸ ನಾನು. ಏನು? ಯಾವ ಚಿಂತೆನೂ ಬೇಡ, ಪುರುಷಾರ್ಥದ ಬೇಡ, ಸಾಧನದ ಬೇಡ, ತಪಸ್ಸಿನ ಬೇಡ, ಲೌಕಿಕ ಬೇಡ, ಯಾವುದೂ ಬೇಡ, ಬಿಂದು. ಇವಾಗ ಒಂದು ತಿಳ್ಕೊಳ್ಳಿ, ನಾಟಕದ ಅನುಸಾರ ನಿಮ್ಮ ಪಾತ್ರ ಮುಗೀತು ಅಂತ ತಿಳ್ಕೊಳ್ಳಿ. ಎಲ್ಲಿ ಹೋಗ್ತೀರಿ ನೀವು? ಎಲ್ಲಿ ಹೋಗ್ತೀವಿ ಅಣ್ಣ? ಪರಂಧಾಮಕ್ಕೆ ಹೋಗ್ತೀವಿ. ಅಲ್ಲೇನ್ ಮಾಡ್ತೀರಿ ನೀವು ಮತ್ತೆ ಬಾಬಾ? ಅಷ್ಟೇ, ಮುಗೀತಲ್ಲ. ಸ್ಥೂಲವತನದಲ್ಲಿ ಏನ್ ನಡೀತದೆ ನಿಮ್ಗೆ ಗೊತ್ತಾಗತ್ತ ಅವಾಗ? ಪರಂಧಾಮದಲ್ಲಿ ಇದ್ದಾಗ ಇಲ್ಲ ತಾನೆ, ಬಾಬನ್ ಜೊತೆಲಿ ಇದ್ದೀರಾ. ಹಾಗೆ ದಿನದಲ್ಲಿ ಸ್ವಲ್ಪ ಹೊತ್ತು ನಾನು ಬಾಬಾ ಅಷ್ಟೇ, ಪ್ರಪಂಚ ಏನ್ ಬೇಕಾದ್ರೆ ಹಾಕೊಂಡು ಹೋಗ್ಲಿ, ನಿಮ್ ಸಂಬಂಧ ಇಲ್ಲ. ಟಿವಿ ನೋಡ್ಬೇಕಾದ್ರೆ ಪೂರ್ತಿ ಪ್ರಪಂಚನೇ ಮರ್ತು ಬಿಡ್ತೀರಿ. ಒಲೆ ಮೇಲೆ ಇದ್ದಿರುವಂತ ಆ ಒಂದು ಹಾಲು ಬಿಸಿ ಆಗ್ಬಿಟ್ಟು 3 ಮನೆಯಿಂದ ಆ ಕಡೆ ಬಂದ್ಬಿಟ್ಟು ಹೇಳ್ತಾರೆ ನಿಮ್ಮ ಮನೆಗೆ ವಾಸನೆ ಬರ್ತಾ ಇದೆ ಅಂತ. ಆವಾಗಷ್ಟು ಮುಳುಗೋಗಿರ್ತೀರ. ಇಲ್ಲಿ ಪರಮಾತ್ಮ ನೆನಪಲ್ಲಿ ಅಣ್ಣ ಅವ್ರು ಏನ್ ಮಾಡಿದ್ರು, ಹಾಡ್ ಹಾಕಿದ್ರೂ ಬಾಬನಲ್ಲಿ ಮನ್ಸಿರೋದಿಲ್ಲ, ರೆಡ್ ಲೈಟ್ ಹಾಕಿದ್ರೂ ಇರೋದಿಲ್ಲ, ಕಾಮೆಂಟ್ರಿ ಹೇಳಿದ್ರೂ ಇರೋದಿಲ್ಲ, ಎದುರುಗಡೆ ಬಂದ್ರೂ ಆಗೋದಿಲ್ಲ. ಕಾರಣ ಏನು? ಬಾಬನ ಅರ್ಥ ಮಾಡ್ಕೊಂಡು ಇನ್ನೂ ಏನ್ ಮಾಡ್ತಿದ್ವಿ, ಸಣ್ಣ ಪುಟ್ಟ ವಿಷಯದಲ್ಲೇ ಈಜಾಡ್ಕೊಂಡು ಇನ್ನೂ ದೊಡ್ಡ ಸಾಧನೆ ಮಾಡಿದೀವಿ ಹೇಳುವಂತ ಲೆವೆಲ್ ನಾವ್ ಇದ್ದೀವಿ ಆತ್ಮೀಯರೇ. ಬರೀ ಮೇಲೆ ಸಮುದ್ರದಲ್ಲಿ ಹಾರ್ಕೊಂಡು ಇದ್ಬಿಡ್ಬೇಡಿ. ಯಾವುದೋ ಒಂದು ಸಣ್ಣ ಹೊಳ್ಳದಲ್ಲೇ ಹಾರಾಡ್ತಾ ಇರ್ತೀರಾ, ನಾವು ಸಮುದ್ರದಲ್ಲಿ ಹಾರಾಡ್ತೀವಿ ಅಂತ ತಿಳ್ಕೊಂಡ್ಬಿಡ್ತೀರಾ. ಸಮುದ್ರದ ಆಳದಲ್ಲಿ ಹೋಗುವಂತ ಪ್ರಯತ್ನವನ್ನ ಮಾಡಿ ಆ ರೀತಿ ಮಾಡಿದಾಗ ಬಾಬಾ ಹೇಳ್ತಾರೆ ಜ್ವಾಲೆ. ಯಾವ ಜ್ವಾಲೆ? ಯೋಗದ ಜ್ವಾಲೆ ಬಂದಾಗ ಸಣ್ಣ ಪುಟ್ಟ ವಿಕರ್ಮಗಳು, ಸಣ್ಣ ಪುಟ್ಟ ಲೆಕ್ಕಾಚಾರಗಳು, ಸಮಸ್ಯೆಗಳು, ಪರಿಸ್ಥಿತಿಗಳು ಎಲ್ಲ ಕ್ಲೀನ್ ಆಗ್ಬಿಡ್ತವೆ ಅಂತ ಹೇಳ್ತಾರೆ. ಅದಕ್ಕಾಗಿ ನೀವು ಸಪರೇಟ್ ಆಗಿರುವಂತ ಸಮಯ ಕೊಡಬೇಕಾದಂತ ಅವಶ್ಯಕತೆ ಇರೋದಿಲ್ಲ. ಲಗನ್ಕ ಅಗ್ನಿ, ಆ ಸೆಳೆತದ ಅಗ್ನಿ ಪುನಃ ಪುನಃ ಪುನಃ. ಹೇಗೆ ಲೌಕಿಕದಲ್ಲಿ ಸರಾಯಿ ಕುಡಿಯೋದಕ್ಕೆ ಸಾಯಂಕಾಲ ಆದ ತಕ್ಷಣ ಏನಾಗ್ತದೆ, ಕುಡಿಬೇಕು ಕುಡಿಬೇಕು ಎಳಿತಾ ಇರ್ತದೆ ಅಲ್ವಾ? ಈ ಟೀ ಕುಡಿದು ಪ್ರಾಕ್ಟೀಸ್ ಆಗೋರಿಗೆ ಆ ಟೀ ಟೈಮ್ ಆಯ್ತು ಅಂದ ತಕ್ಷಣ ಎಳಿತಾ ಇರ್ತದೆ. ಹಾಗೆ ನಿಮ್ಗೆ ಏನಾಗ್ಬೇಕು, ಅಮೃತ ವೇಳೆ ಯೋಗ ಮಾಡ್ಬೇಕು, ಸಾಯಂಕಾಲ ಯೋಗ ಮಾಡ್ಬೇಕು, ಅಷ್ಟ ಸುಖದ ಅನುಭೂತಿ ನಿಮ್ಗೆ ಆಗ್ಬೇಕು. ನಿದ್ರೆ ಬರೋದಲ್ಲ, ಸುಸ್ತಾಗೋದಲ್ಲ, ಬೇಜಾರಾಗೋದಲ್ಲ, ಅಳೋದಲ್ಲ, ಗಾಯನ ಮಾಡೋದಲ್ಲ. ನಾನು ತುಂಬಾ ನೋಡಿದ್ದೀನಿ ತಂದೆ ಮೇಲೆ ಪ್ರೀತಿ. ಅಣ್ಣವ್ರೆ ಇವತ್ತು ನಾನು ಮಾರ್ಕೆಟಿಗೆ ಹೋಗಿದ್ನ, ಸರಿ. ಹೊಸದಾಗಿ ಮಾವಿನ ಹಣ್ಣು ಬಂದಿತ್ತ, ಸರಿ. 500 ರೂಪಾಯಿ ಕೆಜಿ ಅಂತ ಹೇಳಿದ್ರು, ಸರಿ. ಬಾಬನಿಗೆ ಇಷ್ಟ ಅಂತ 500 ರೂಪಾಯಿ ಕೆಜಿ ಮಾವಿನ ಹಣ್ಣು ತಂದಿಟ್ಟೆ. ವಾವ್! ಬಾಬಾ ಮಾವಿನ ಹಣ್ಣು ತಿನ್ಲಿಕ್ಕೆ ಬರ್ತಾರ? ಬಾಬನಿಗೆ ಮಾವಿನ ಹಣ್ಣು ಬೇಕಾ? ನಮ್ಮ ಪ್ರೀತಿ ಮಾವಿನ ಹಣ್ಣಿನಲ್ಲಿ, ಹೂವಿನಲ್ಲಿ, ಶುದ್ಧತೆಯಲ್ಲಿ. ನಾನು ಅದನ್ನ ಮಾಡ್ಬೇಡಿ ಅಂತ ಹೇಳ್ತಾ ಇಲ್ಲ ಆತ್ಮೀಯರೇ. ಆದ್ರೆ ಬಾಬನಿಗೆ ಬೇಕಾಗಿರೋದು ಮಾನಸಿಕ ಪ್ರೀತಿ, ಈ ಸಾಧನೆ ಬೇಕು. ಬಾಬನಿಗೆ ಇದರ ಅವಶ್ಯಕತೆ ಇದೆ. ಇದರ ಜೊತೆಗೆ ಅದನ್ನ ಮಾಡಿ ಆ ಪ್ರೀತಿಯನ್ನ ತೋರಿಸ್ಬಿಟ್ಟು ನಾನು 500 ರೂಪಾಯಿ ಕೊಟ್ಟಿದ್ದೀನಿ ಅಂತ ಅದರಲ್ಲಿ ತುಂಬಾ ಸಂತೃಪ್ತರಾಗಬೇಡಿ. ಬಾಬನಿಗೆ ಮಾವಿನ ಹಣ್ಣು ಬೇಡ, ಬಾಬನಿಗೆ ಶುದ್ಧವಾದಂತ ಮನಸ್ಸನ್ನ ಬೇಕು. ನೀವು ಬೇಕಾದ್ರೆ ಮಾಡಿ ನೋಡಿ. ಮಾವಿನ ಹಣ್ಣು ಕೊಟ್ಟಾಗ ಬಾಬಾ ಎಷ್ಟು ಖುಷಿ ಆಗ್ತಾರೆ, ಈ ಮನಸ್ಸನ್ನು ಬಾಬನ ಕೈಲಿ ಕೊಟ್ಟಾಗ ಎಷ್ಟು ಖುಷಿ ಆಗ್ತಾರೆ. ಚೆಕ್ ಮಾಡಿ ನೋಡಿ, ಆವಾಗ ವ್ಯತ್ಯಾಸ ಗೊತ್ತಾಗುತ್ತೆ. ಸರಿನಾ? ಬಾಬಾ ಹೇಳ್ತಾರೆ 500 ರೂಪಾಯಿ ಮಾವಿನ ಹಣ್ಣು ಕೊಟ್ಟಾಗ ನಿನ್ನಷ್ಟು ಬುದ್ಧು ಯಾರೂ ಇಲ್ಲ, 450 ರೂಪಾಯಿ ವೇಸ್ಟ್ ಮಾಡಿದೆ ಅಂತ ಹೇಳ್ತಾರೆ. ಹೌದಾ? ಯಾಕೆ? ಇನ್ನೊಂದ್ 2 ತಿಂಗಳಾದ್ರೆ 50 ರೂಪಾಯಿ ಮಾವಿನ ಹಣ್ಣು ಬರ್ತಿತ್ತು ತಾನೆ, 50 ರೂಪಾಯಿ ತಗೊಂಡ್ ಬರ್ಬೋದಿತ್ತಲ್ಲ. 450 ರೂಪಾಯಿ ಯಾಕೆ ವೇಸ್ಟ್ ಮಾಡಿದೆ ನೀನು? ಅವಶ್ಯಕತೆ ಏನಿದೆ? ಇದೇ ಬಾಬನಿಗೆ ಇಲ್ಲ ತಾನೆ. ಮಾವಿನ ಹಣ್ಣು ಬೇಕಾಗಿರೋದು ನಿಮಗೆ, ಹೊಸ ಮಾವಿನ ಹಣ್ಣು, ಬಾಬನಿಗಲ್ಲ. ಅದಕ್ಕಾಗಿ ಯಾವುದೇ ವಿಷಯದಲ್ಲಿ ಅನಾವಶ್ಯಕವಾದಂತ ಹಣವನ್ನ, ಸಮಯವನ್ನ, ಸಂಕಲ್ಪವನ್ನ ದಯವಿಟ್ಟು ವ್ಯರ್ಥ ಮಾಡಬೇಡಿ. ಬಾಬನಿಗೋಸ್ಕರ ಸುಂದರವಾದ ಬಿಲ್ಡಿಂಗ್ ಅಂತೆ, ಫೋಟೋ ಅಂತೆ, ಸ್ಟಿಕರ್ ಅಂತೆ, ಹಾರ ಅಂತೆ. ಆತ್ಮರಿ ಇದು ಯಾವುದರಿಂದನೂ ಆತ್ಮದಲ್ಲಿ ಪರಿವರ್ತನೆ ಆಗೋದಿಲ್ಲ. ಸತ್ಯವನ್ನ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿ. ಅದಕ್ಕೆ ಬಾಬಾದು ರಾಮಾಕೋ ಬಿಂದು ಲಗಾವೋ, ಆಗ್ಬಿಟ್ಟು ಕೇವಲ ಬಾಬನ ಸುಖದ ಅನುಭವವನ್ನ ಮಾಡಿ. ಈ ರೀತಿ ನೀವು ಮಾಡಿದಾಗ ನಿಮ್ಮಿಂದ ಹೊರಡುವಂತಹ ಶೀತಲತೆ ಶಕ್ತಿ, ಪರಮಾತ್ಮನ ಸಂದೇಶ ಹೇಳುವಂಥದ್ದು ಏನಾಗ್ತಾ ಹೋಗ್ತದೆ, ವಿಶ್ವಕ್ಕೆ ತಲುಪ್ತಾ ಹೋಗ್ತದೆ. ಆ ಸ್ಥಿತಿಯಲ್ಲಿ ಒಂದು ಕಡೆಯಿಂದ ನಿಮ್ಮ ವಿಕರ್ಮನು ವಿನಾಶ ಆಗ್ತಾ ಇದೆ, ಭಸ್ಮ ಆಗ್ತಾ ಇದೆ. ಸೇಮ್ ಟೈಮ್ ಶೀತಲವಾದಂತಹ ಶಕ್ತಿ ಸೂಕ್ಷ್ಮ ರೂಪದಲ್ಲಿ ವಿಶ್ವಕ್ಕೆಲ್ಲ ಹೋಗ್ಬಿಟ್ಟು ತಲುಪ್ತಾ ಇದೆ. ಪ್ರಪಂಚದ ಜನರಿಗೆ ಗೊತ್ತಾಗ್ತದೆ, ಎಲ್ಲಿಂದನೋ ಶಾಂತಿ ಬರ್ತಾ ಇದೆ. ಎಲ್ಲಿಂದ ಬರ್ತಾ ಇದೆ ಅವ್ರಿಗೆ ಗೊತ್ತಾಗೋದಿಲ್ಲ. ಶಾಂತಿ ಅನುಭೂತಿ ಆಗ್ತಾ 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 ಹೋದಾಗ ಇದು ಎಲ್ಲಿಂದ ಬರ್ತದೆ ಅಂತ ಅವ್ರು ಹುಡ್ಕೊಂಡು ಹೋಗ್ತಾರೆ. ಅದು ಮಾಡ್ಬೇಕು ಅಂದ್ರೆ ಎಲ್ಲೇ ಒಂದ್ ಕಡೆಯಿಂದ ಹೋಗ್ಬೇಕಲ್ಲ. ಬೇಕರಿ ತಿಂಡಿ ಬೇರೆ ಕಡೆ ಕೊಡ್ಬೇಕಂದ್ರೆ ಎಲ್ಲ ಒಂದ್ ಕಡೆ ರೆಡಿ ಆಗ್ಬೇಕಲ್ಲ. ಅಂತ ಸಾಧನೆಯನ್ನ ಮಾಡಿ ಆತ್ಮೀಯರೇ, ಅದು ಈಗ ತೀರಾ ಅವಶ್ಯಕತೆ.
ಅದಕ್ಕಾಗಿ ಏನ್ ಮಾಡ್ಬೇಕು, ವಾನಪ್ರಸ್ಥ ಅವಸ್ಥೆಯಲ್ಲಿ ಹೋಗ್ಬೇಕು. ವರ್ತಮಾನ ಸಮಯದಲ್ಲಿ ಬ್ರಾಹ್ಮಣರ ಕಾರ್ಯ ಅದು ಅಂತ ಹೇಳ್ತಾರೆ ಬಾಬಾ. ಯಾರ್ದೊಬ್ರು ಮಾತನ್ನ ತಗೊಂಡು ಅದನ್ನ ಬಾಬನ ಎದುರುಗಡೆಗಿಟ್ಟು ಬಾಬಾ ಈ ಸಮಸ್ಯೆನ ಪರಿಹಾರ ಮಾಡುವಂದ್ರೆ ಸಣ್ಣ ಸಣ್ಣ ಬ್ರಾಹ್ಮಣರ ಕೆಲಸ. ಅದೇ ಬಾಬಾ ಇವತ್ತೇನು ಇಷ್ಟಪಡ್ತಾ ಇದ್ದಾರೆ, ಯೋಗ್ಯ ಬ್ರಾಹ್ಮಣರಿಂದ ಅಂತಂದ್ರೆ ಈ ರೀತಿ ವಿಶ್ವ ಸೇವೆಯನ್ನ ಮಾಡ್ಬೇಕು. ಅದಕ್ಕೆ ವಾಣಿ ಸೇ ಪರೆ. ಬಾಬಾ ಇಷ್ಟು ಸುಂದರವಾದ ಮಾತನ್ನ ಹೇಳ್ತಾರೆ. ಮಕ್ಕಳೇ, ಗೂಗಲ್ ಹತ್ರ ಮಾತಾಡೋದು ಬೇಡ, ಯೂಟ್ಯೂಬ್ ಹತ್ರ ಬೇಡ, ಮುರುಳಿಯಲ್ಲೂ ಬೇಡ, ನಿಮ್ಮ ಮನಸ್ಸತ್ರ ಮಾತಾಡೋದು ಬೇಡ, ವಿಶೇಷವಾಗಿ ಬಾಬನ ಹತ್ರ ಮಾತಾಡೋದು ಬೇಡ. ಬಾಬನ ಹತ್ರ ನೋ, ಸುಮ್ಮನೆ ಹೋಗ್ಬಿಟ್ಟು ಕುತ್ಕೊಳ್ಳಿ ಅಷ್ಟೇ. ಒಂದು ವಿಷಯ ಹೇಳಿ, ನಿಮ್ಗೆ ಅಮ್ಮನ ಹತ್ರ ಮಾತಾಡೋದು ಇಷ್ಟ ಆಗತ್ತೋ, ಅಮ್ಮ ಕೊಟ್ಟಿದ್ದು ತಿನ್ನೋದು ಇಷ್ಟ ಆಗತ್ತೋ, ಅಮ್ಮನ ಆಸ್ತಿ ಇಷ್ಟ ಆಗತ್ತೋ, ಅಮ್ಮನ ಮಡಿಲಿನ ಸುಖ ಇಷ್ಟ ಆಗತ್ತೋ? ಸುಖ ತಾನೇ ಇಷ್ಟ ಆಗತ್ತೆ. ಹಾಗೆ ಬಾಬಾ ಹೇಳ್ತಾರೆ, ವಾನಪ್ರಸ್ಥ ಮಾತಾಡೋದನ್ನ ಕಮ್ಮಿ ಮಾಡಿ ಸುಮ್ಮನೆ ಬಾಬನಲ್ಲಿ ಬಿಂದುವಲ್ಲಿ ವೈಟಲ್ಲಿ ಹೋಗ್ಬಿಟ್ಟು ಕೂತ್ಕೊಂಡ್ಬಿಡಿ ಅಷ್ಟೇ. ನೆಕ್ಸ್ಟ್ ಇನ್ನೊಂದು ಕಂಡೀಷನ್ ಏನ್ ಹೇಳ್ತಾರೆ ಅಂತಂದ್ರೆ, ಹೆಚ್ಚಿಗೆ ಮಾತಾಡಬೇಡಿ, ಮನಸ್ಸನ್ನು ಹೊರಗಡೆ ತೆಗಿಬಿಡಿ, ಸೇವೆ ಬಗ್ಗೆ ಮಾತಾಡಬೇಡಿ, ವೈಯಕ್ತಿಕ ವಿಷಯದ ಬಗ್ಗೆ ಮಾತಾಡಬೇಡಿ, ಆಸ್ಥಿತರಾಗಿ. ನೆಕ್ಸ್ಟ್ ಬಾಬಾ ಹೇಳ್ತಾರೆ, ಎಷ್ಟು ನೀವು ನಿಮ್ಮ ವೈಯಕ್ತಿಕಗೋಸ್ಕರ ಯೋಗ ಮಾಡೋದ್ಕಿಂತ ಬೇರೆಯವರಿಗೋಸ್ಕರ ಮಾಡ್ತಿರೋ, ಪ್ರಪಂಚದವರಿಗೋಸ್ಕರ ಮಾಡ್ತಿರೋ, ಸರ್ವರಿಗೋಸ್ಕರ ಮಾಡ್ತಿರೋ, ಅಷ್ಟು ಬೇಗ ನಿಮ್ದು ಈ ಸ್ಥಿತಿ ಬರ್ತದೆ. ಈ ರೀತಿ ಇದ್ದಾಗ ನಿಸ್ವಾರ್ಥತೆ ಇರಬೇಕು. ನಾನು ಮಾಸ್ಟರ್ ದಾತ ಆಗಿದ್ದೇನೆ, ನಾನು ಸಾಧನ ಆಗಿದ್ದೇನೆ, ಕೊಡ್ತಾ ಇರೋರು ಬಾಬಾ. ಈ ರೀತಿ ಮಾಡಿದಾಗ ಬೇರೆಯವರಿಗೆ ಶಾಂತಿ, ಆನಂದ, ಪ್ರೇಮ ಹೇಳುವಂಥದ್ದು ಸಿಗತ್ತೆ. ಮಕ್ಕಳು ಕೇಳಿದ್ರು ಮುಂದೆ ಯಾವ ರೀತಿ ಸೇವೆ ಮಾಡಬೇಕು ಅಂತ. ಅದಕ್ಕೆ ಬಾಬಾ ಏನ್ ಹೇಳ್ತಾರೆ, ನಿಮ್ಮ ಸಂಪರ್ಕದಲ್ಲಿ ಯಾವುದೇ ಆತ್ಮಗಳು ಬಂದ್ರು ಖಾಲಿ ಕೈಯಲ್ಲಿ ಹೋಗ್ಬಾರ್ದು. ಹೀಗೆ ನಾವು ಯಾರ್ದಾರು ಮನೆಗೆ ಹೋದ್ರೆ ಖಾಲಿ ಕೈಯಲ್ಲಿ ಹೋಗೋದಿಲ್ವಲ್ಲ, ಏನಾದ್ರು ತಗೊಂಡು ಹೋಗ್ತೀವಲ್ಲ. ನಮ್ಮನೆಗೆ ಯಾರಾದ್ರೂ ಬಂದ್ರೆ ಅವ್ರಿಗೆ ಖಾಲಿ ಕೈಯಲ್ಲಿ ಕಳಿಸೋದಿಲ್ವಲ್ಲ, ಏನಾದ್ರು ಕೊಟ್ಟು ಕಳಿಸ್ತೀವಲ್ವ. ಹಾಗೇನೆ ನಿಮ್ಮ ಸಂಪರ್ಕದಲ್ಲಿ ಬರುವಂತ ಆತ್ಮಗಳು ಸದಾ ಕಾಲ ಪರಮಾತ್ಮನ ಪ್ರೀತಿ, ಸ್ನೇಹ, ಸುಖ, ಸಂತೋಷ, ಆನಂದ ಅವ್ರಿಗೆ ಏನು ಬೇಕೋ ಅದನ್ನ ತಗೊಂಡು ಹೋಗ್ತಾ ಇರಬೇಕು. ಅವರು ಬಂದ್ಬಿಟ್ಟು ಶಾಂತಿ ಕೊಡುವೆ ಅಂತ ಕೇಳೋದಲ್ಲ, ನೀವು ಕೊಡ್ತಾ ಇರ್ಬೇಕಷ್ಟೇ. ಅಷ್ಟು ನೀವು ಶ್ರೀಮಂತರಾಗ್ಬೇಕು. ಜೊತೆಗೆ ಯಾರು ಬ್ರಾಹ್ಮಣ ಆತ್ಮರು ಇರ್ತಾರಲ್ಲ, ಅವರಿಗೆ ನೀವು ಸಹಯೋಗವನ್ನ ಕೊಡಿ. ಅವರನ್ನು ಈ ಲೆವೆಲ್ಗೆ ಕರ್ಕೊಂಡು ಬನ್ನಿ, ಅವರಿಗೆ ಶಕ್ತಿಯನ್ನ ಕೊಡಿ. ಅವ್ರಿಗೆ ದಾನ ಕೊಡೋದು ಬೇಡ, ಅವರು ನಿಮ್ಮ ಸಹೋದ್ಯೋಗಿಗಳು, ಸಾಥಿಗಳು. ಬಾಬಾ ಹೇಳ್ತಾರೆ, ಇದು ಮೊದಲನೇ ನಂಬರಿನ ಸೇವೆ, ಬೇಹದ್ದಿನ ಸೇವೆ. ಇದನ್ನ ಮಾಡ್ತಾ 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 ಹೋಗಿ ಸಹಯೋಗದಲ್ಲಿರುವಂತ ಆತ್ಮಗಳನ್ನು ಕೂಡ ಈ ರೀತಿ ಸೇವೆಯಲ್ಲಿ, ಮಹಾನ್ ಸೇವೆಯಲ್ಲಿ ಹತ್ತಿರದಲ್ಲಿ ತರುವಂತ ಪ್ರಯತ್ನವನ್ನ ಮಾಡಿ. ಅದಕ್ಕೋಸ್ಕರ ಸಮಯದ ಅನುಸಾರ 4 ಕಡೆ ತಪಸ್ಸಿನ ಭಟ್ಟಿಯನ್ನ ಮಾಡಿ. ಆಸಕ್ತರು ಕುತ್ಕೊಳ್ಳಿ, ಯೋಗವನ್ನ ಮಾಡಿ, ತಪಸ್ಸನ್ನ ಮಾಡಿ, ಪವರ್ಫುಲ್ ವೈಬ್ರೇಷನ್ ಅನ್ನ ಹರಡಿ. ಸೇವಾ ಕೇಂದ್ರದಲ್ಲಿ ಇರ್ಬೋದು, ಮನೆಗಳಲ್ಲಿ ಇರ್ಬೋದು. ಇವಾಗ ಮೇ ತಿಂಗಳಲ್ಲಿ ಎಲ್ಲಾ ಕಡೆಗೂ ಹೆಚ್ಚಿನ ಸಮಯದಲ್ಲಿ ಬಟ್ಟಿಗಳನ್ನ ಮಾಡ್ತಾರಲ್ಲ, ಬಟ್ಟಿಗಳಿಗಿಂತ ಆತ್ಮೀಯ ನನಗೆ ತುಂಬಾ ಬೇಜಾರಾಗತ್ತೆ. ಹೇಗೆ ಗೊತ್ತಾ, ಹೇಳ್ತಾರೆ ತಪಸ್ಸಿನ ಬಟ್ಟಿ ಅಂತ, ಮನೆಯಲ್ಲಿ ಆಟ ಆಡಿಸ್ತಾರೆ. ಆಟ ಆಡಿಸಿದ್ರೆ ಅದ್ ಹೆಂಗ್ ಬಟ್ಟೆ ಆಗತ್ತೋ ನನಗೆ ಅರ್ಥನೇ ಆಗೋದಿಲ್ಲ. ದೀಪ ನೋಡಿ ಅಂತ ಹೇಳ್ತಾರೆ, ಗಮನ ದೀಪದ ಕಡೆ ಹೋಗ್ತಾರೆ, ಪರಮಾತ್ಮನ ಕಡೆಗೆ ಎಲ್ಲಿ ಹೋಗ್ತದೆ? ಮನಸ್ಸು ಪರಮಾತ್ಮನ ಕಡೆಗೆ ಹೋಗಿ ಕಳಿಸ್ಬೇಕು, ಸ್ಥೂಲ ಸಾಧನ ಕಡೆ ಕಳಿಸ್ಬೇಕು. ಕೆಲವೊಂದ್ಸಲ ಅನ್ಸತ್ತೆ, ಹೌದಪ್ಪ, ಇಂತಹ ಮಹಾನವಾಗಿರುವಂತ ಸೀಕ್ರೆಟ್ ಕೆಲವರಿಗೆ ಮಾತ್ರ ಗೊತ್ತಾಗತ್ತೆ, ಎಲ್ಲರಿಗೂ ಗೊತ್ತಾಗೋದಿಲ್ಲ. ಎಲ್ಲರಿಗೂ ಗೊತ್ತಾಗ್ಬಿಟ್ರೆ ನಮ್ಮಂಗೆ ಶ್ರೀಮಂತ ಎಲ್ಲರೂ ಆಗ್ಬಿಟ್ರೆ ಎಲ್ಲರಿಗೂ ಒಂದೇ ಪೋಸ್ಟ್ ಇದ್ ಬಿಡ್ತದಲ್ವಾ ಅಲ್ವಾ. ಅದಕ್ಕಾಗಿ ಬಾಬಾ ಸುಂದರವಾದ ಮಾತನ್ನ ಹೇಳ್ತಾರೆ, ಏನಂತ, ಯಾರೇನ್ ತಿಳ್ಕೊಳ್ತಾರೆ ಬೇಡ, ಬಾಬಾ ನಮ್ಗೇನ್ ಹೇಳಿದಾರೋ ಅದನ್ನ ನಾವು ಮಾಡ್ತಾ ಹೋಗ್ಬೇಕು. ಈ ರೀತಿ ಸಂಘಟನೆಯಲ್ಲಿ ಜ್ವಾಲಾ ಸ್ವರೂಪದ ಸ್ಥಿತಿಯನ್ನ ತಂದ್ಕೊಳ್ಳಿ. ಎಲ್ಲಾ ಕಡೆಗೂ ಕೂಡ ಅದನ್ನ ಹರಡಿ ಏಕಾಗ್ರ ಸ್ಥಿತಿಯಲ್ಲಿ ಬನ್ನಿ. ಸರಿನಾ? ಬಾಬಾ ಹೇಳ್ತಾರೆ, ಆ ಸ್ಥಿತಿ ಬರ್ಲಿಕ್ಕೆ 1 ಸೆಕೆಂಡ್ ಹಿಡಿಬೇಕಾಗುತ್ತೆ, 1 ಮಿನಿಟ್ ಕೂಡ ಆಗ್ಬಾರ್ದು, 2 ಮಿನಿಟ್ ಕೂಡ ಆಗ್ಬಾರ್ದಂತೆ. ಮತ್ತೆ ಆ ಸ್ಥಿತಿಯನ್ನು ಮಾಡ್ಬೇಕು ಅಂದ್ರೆ ಯಾವುದೇ ಸಾಧನ ಇರಬಾರ್ದು. ನೀವು ಕಾಮೆಂಟ್ರಿ ಹೇಳ್ತಾ ಇದ್ರೆ ಗಮನ ಕಾಮೆಂಟ್ರಿ ಕಡೆಗೆ ಹೋಗ್ತದೆ. ಈ ಸ್ಥಿತಿಲಿ ಎಲ್ಲಿ ಇರ್ತದೆ ಹೇಳಿ ನೋಡೋಣ. ಬಾಬಾ ಹೇಳ್ತಾರೆ, ನನ್ನ ಹತ್ರ ಮಾತು ಕೂಡ ಆಡಬಾರ್ದು ಅಂತ ಹೇಳಿದ್ರೆ ಅಮ್ಮ ಬಿಂದು ಅಷ್ಟೇ ಶಾಂತ್. ನಿಮ್ಗೆ ಅಂದ್ರೆ ಆ ಬಾಬನ ಶಕ್ತಿ ನಿಮ್ಮಿಂದ ಫ್ಲೋ ಆಗ್ತಾ ಇರೋದು ಗೊತ್ತಾಗ್ತಾ ಹೆಚ್ಚಿಗೆ ಆಗ್ತಾ ಇರೋದು ಗೊತ್ತಾ. ಕೇವಲ ಅನುಭವ ಮಾತ್ರ, ನೀವೇನು ಮಾಡೋದು ಬೇಡ. ಆ ಶಾಂತಿ ಶಕ್ತಿ ಎಲ್ಲಿ ಬೇಕಾದ ಹೋಗ್ಲಿ, ಅದು ನಿಮಗೆ ಬೇಕಾಗಿಲ್ಲ. ಈ ರೀತಿ ಬೀಗದ್ದಿನಲ್ಲಿ ಸೇವೆಯನ್ನ ಮಾಡುವಂತ ಕೆಲಸವನ್ನ ಮಾಡಿ. ಈ ರೀತಿ ನೀವು ತಂದೆಯಿಂದ, ಸ್ವಯಂನಿಂದ ಸರ್ಟಿಫಿಕೇಟ್ ಅನ್ನ ಪಡ್ಕೊಳ್ಬೇಕಾಗ್ತದೆ. 4 ಕಡೆಯ ಪರಮಾತ್ಮನ ಪಾಲನೆಯ ಅಧಿಕಾರಿ ಆಗ್ತದೆ. ಯಾರಿಗೆ ಪರಮಾತ್ಮನ ಪಾಲನೆ ಸಿಗತ್ತೆ ಹೇಳಿ ನೋಡೋಣ. ತಾಯಿ ಮಡಿಲಲ್ಲಿ ಇದ್ದವ್ರಿಗೆ ತಾನೇ ಪಾಲನೆ ಸಿಗ್ತದೆ. ನೀವು ಹಾಸ್ಟೆಲ್ ಅಲ್ಲಿ ಇದ್ರೆ, ಊರು ಸುತ್ತಾ ಇದ್ರೆ ಅಮ್ಮನ ಪಾಲನೆ ಎಲ್ಲಿ ಸಿಗತ್ತೆ ಹೇಳಿ ನೋಡೋಣ. ಅದಕ್ಕಾಗಿ ಸದಾ ಅಮ್ಮನ ಮಡಿಲಲ್ಲಿ ಇರ್ಬೇಕು.
ಬಾಬನ ಒಳಗಡೆನೆ ಇರಬೇಕು, ಬಾಬನ ಜೊತೆಯಲ್ಲೇ ಇರಬೇಕು, ಅವರಿಗೆ ತಂದೆ ಪಾಲನೆ ಸಿಗ್ತದೆ. ಎರಡನೇದು ಪರಮಾತ್ಮನ ಶಿಕ್ಷಣ. ಪರಮಾತ್ಮನ ಶಿಕ್ಷಣ ತೆಗಿಬೇಕು ಅಂದ್ರೆ ಪ್ರತಿಯೊಂದು ಕರ್ಮವನ್ನು ಬಾಬನ ಎದುರುಗಡೆ ಹೋಗಿಡ್ಬೇಕು. ಬಾಬಾ ನಾನು ಇದನ್ನ ಮಾಡಿದ್ದೇನೆ, ಸರಿನಾ? ಸರಿ ಇಲ್ಲ, ನಂಗೆ ಸರಿ ಮಾಡು. ಬೇರೆಯವ್ರು ಸರಿ ಮಾಡೋ, ನನಗೆ ಸರಿ ಮಾಡು. ಬೇರೆ ಮಕ್ಕಳು ಹೋಮ್ವರ್ಕ್ ಮಾಡಿದಾರೋ ಬಿಟ್ಟಿದ್ರೆ ನನಗೆ ಬೇಡ, ನಾನು ಮಾಡಿರುವಂತ ಹೋಮ್ವರ್ಕ್ ನನಗೆ ಸರಿ ಮಾಡು. ನನ್ನ ಬುಕ್ಕು, ನನ್ನ ಶಿಕ್ಷಣ ನನ್ನ ಸರಿ ಮಾಡ್ಕೊಳ್ತಾ ಹೋಗು. ಹಾಗೆ ಪ್ರತಿಯೊಂದು ವಿಷಯವನ್ನ, ಪ್ರತಿಯೊಂದು ವಿಚಾರವನ್ನ, ಸೇವಾ ವಿಚಾರ, ಲೌಕಿಕ ಅಲೌಕಿಕ, ಶಾರೀರಿಕ ಮಾನಸಿಕ ಪ್ರತಿಯೊಂದು ವಿಷಯವನ್ನ ಬಾಬನ ಎದುರುಗಡೆ ಇಟ್ಬಿಟ್ಟು ಆ ವಿಷಯದ ಬಗ್ಗೆ, ಆ ಕರ್ಮದ ಬಗ್ಗೆ, ಯಥಾರ್ಥತೆ ಬಗ್ಗೆ, ಸಫಲತೆ ಬಗ್ಗೆ ಬಾಬನಿಂದ ಶಿಕ್ಷಣ ಪಡ್ಕೊಳ್ತಾ ಹೋಗ್ತಾ ಇರುವಂತವ್ರು. ಮತ್ತು ಸಫಲತೆ ಆಗ್ಲಿಕ್ಕೆ ಬೇಕಾಗಿರುವಂತ ಶಕ್ತಿಯನ್ನ ಈಶ್ವರಿ ಸೇವೆಯ ಮೂಲಕ, ತಪಸ್ಸಿನ ಮೂಲಕ, ಪರಮಾತ್ಮನ ಪ್ರಾಪ್ತಿಯ ಮೂಲಕ ಪಡ್ಕೊಂಡು ಸಂಪನ್ನ ಆಗಿರುವಂತ ಆತ್ಮಗಳು ಸದಾ ಬಿಂದುವಿನ ವಿಧಿಯ ಮೂಲಕ ತೀವ್ರ ಪುರುಷಾರ್ಥ ಮಾಡುವಂತ ಆತ್ಮಗಳಿಗೆ ಸ್ವಲ್ಪ ಆತ್ಮೀಯ ಈ ಮುರಳಿ ಕಡೆ ಗಮನ ಕೊಡಿ. ಬಾಬಾ ಬೇರೆ ಯಾವ್ದು ಹೇಳಿಲ್ಲ. ಸರ್ವಶಕ್ತಿವಾನಾಗಿ, ವಿಶ್ವ ಕಲ್ಯಾಣ ಆಗಿ, ಮೂರ್ತಿಯಾಗಿ, ಪ್ರಸನ್ನ ಮೂರ್ತಿಯಾಗಿ, ಚೈತನ್ಯ ಏನ್ ಹೇಳಿಲ್ಲ ಬಾಬಾ. ಸಿಂಪಲ್ ಹೇಳಿದ್ರೆ ಬಿಂದು ಅಷ್ಟೇ, ಅಷ್ಟೇ ಹೇಳಿದಾರೆ ಬಾಬಾ. ಬೇರೆ ಬೇರೆ ಸ್ಥಿತಿಗಳ ಬಗ್ಗೆ ನೀವು ಚಿಂತೆ ಮಾಡ್ಬಿಡಿ. ನಿಮ್ಮ ಯೋಗದ ಶಕ್ತಿ ಎದುರುಗಡೆ ಏನ್ ತರ್ತದೆ ಅದ್ರ ಬಗ್ಗೆ ನಿಮ್ಗೆ ಬೇಕಾಗಿಲ್ಲ. ನೀನು ಬಿಂದುವಾದ ನಿಮ್ಮಿಂದ ಹೋಗ್ತಾ ಇರುವಂತ ಶಕ್ತಿ ನಿನ್ಗೆ ಅನುಭವ ಆಗ್ತದೆ ಸಾಕು. ಅದ್ ನಾನು ಎಲ್ಲಿಗಾದ್ರೂ ಕೊಟ್ಕೊಳ್ತೇನೆ, ಯಾರಿಗಾದ್ರೂ ಕೊಟ್ಕೊಳ್ತೇನೆ, ನಿನಗೆ ಬೇಡ ಅಂದ್ರೆ ಬಾಬಾ ಒಂದು ಮಾತನ್ನ ಹೇಳ್ತಾರೆ. ಆ ಸ್ಥಿತಿಲಿ ಇದ್ದಾಗ ಪದಮ ಸಂಪಾದನೆ ಆಗ್ತಾ ಇರುವಂತ ಅನುಭವ ನಿಮ್ಗೆ ಆಗ್ತಾ ಇರಬೇಕು. ಈ ಕಾರ್ಯ, ಈ ಸಾಧನೆ ಬಾಬಾ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ, ನೀವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ ನಿಮ್ಮ ತನುವನ್ನ, ಮನಸ್ಸನ್ನ, ಸಂಕಲ್ಪವನ್ನ, ಶಕ್ತಿಯನ್ನ ಆ ಸಮಯ ಬಾಬನಿಗೆ ಒಪ್ಪಿಸ್ಬೇಕಾಗ್ತದೆ. ಯೋಗದಲ್ಲಿ ಕುತ್ಕೊಂಡಾಗ ಇದನ್ನು ಸಾಧನೆ ಮಾಡ್ತಾ 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 ಹೋದಾಗ ಕರ್ಮದ ಮಧ್ಯದಲ್ಲೂ ಕೂಡ ಈ ಸಾಧನೆ ಮಾಡ್ಬೇಕು ಅಂತ ಅನ್ಸತ್ತೆ. ಸದಾ ಪರಿಶ್ರಮದಿಂದ ಮುಕ್ತರಾಗಿರುವಂಥವ್ರು, ಸದಾ ತಂದೆಯ ಪ್ರೀತಿಯಲ್ಲಿ ಸಮಾವೇಶ ಆಗಿರುವಂತಹ ಜ್ವಾಲಾ ಸ್ವರೂಪ ವಿಶೇಷ ಆತ್ಮಗಳಿಗೆ ಬಾಬ್ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಹಾಗಾಗಿ ಆತ್ಮೀಯರೇ, ವಿಶೇಷವಾಗಿ ಬಾಬಾ ನಮಗೆ ಈ ವಿಶೇಷ ತರಗತಿಯನ್ನು ಕೊಟ್ಟಿದ್ದಾರೆ ಅಂತಂದ್ರೆ ದಯವಿಟ್ಟು ಆ ವಿಚಾರದ ಬಗ್ಗೆ ಸ್ವಲ್ಪ ಮನನ ಮಾಡಿ, ಚಿಂತನೆ ಮಾಡಿ, ಬಾಬಾ ಏನ್ ಹೇಳ್ತಾರೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿ ಮತ್ತು ಅಂತಹ ಮಹಾನ್ ಸಾಧಕರಾಗಿ ಸಾಧನೆಯನ್ನ ಮಾಡಿ ಆವಾಗ ನೋಡಿ ವಜ್ರ ಸಮಾನ ಜೀವನ ಹೇಗಿದೆ ಅಂತ. ಬಾಬಾ ಮುರಳಿ ಏನ್ ಹೇಳ್ತಾ ಹೋಗ್ತಾರಲ್ಲ ಅದನ್ನ ಮೊದಲು ಅರ್ಥ ಮಾಡ್ಕೊಂಡು ಅದೇ ರೀತಿ ಮುಂದೆ ಹೋದ್ರೆ ಮಾತ್ರ ಈಶ್ವರ ಜೀವನ ಮಜಾ ಬರುತ್ತೆ ಆದ್ಮೇಲೆ. ಇಲ್ಲ ಅಂತ ನಮ್ಮ ಲೆವೆಲ್ಗೆ ನಾವು ಹಾಗೇ ಇರ್ತೀವಿ. ಓಕೆ, ನಿಮ್ಮ ಲೆವೆಲ್ಗೆ ತಕ್ಕಾಗ ಮುರಳಿನ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಬೇಡಿ. ಬಾಬಾ ಮುರಳಿ ಏನ್ ಹೇಳ್ತಾರೆ ಅದರ ತಕ್ಕಾಗ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಿ. ಒಂದು ಸ್ಕೂಲಲ್ಲಿ 50 ಜನ ಮಕ್ಳು ಇರ್ತಾರೆ, ಟೀಚರ್ ಒಬ್ಬರೇ ಇರ್ತಾರೆ, ಪಾಠ ಒಬ್ಬರೇ ಮಾಡ್ತಾರೆ. ಚೆನ್ನಾಗಿ ಅರ್ಥ ಮಾಡ್ಕೊಂಡು ಫಸ್ಟ್ ರ್ಯಾಂಕ್ ಮಾಡ್ತಾನೆ, ಬರ್ತಾನೆ, ಅರ್ಥ ಮಾಡ್ಕೊಂಡು ಫೇಲ್ ಆಗ್ತಾನೆ. ಟೀಚರ್ ಸಮಸ್ಯೆ ಅಲ್ಲ. ನೀವು ಯಾವ ವಿದ್ಯಾರ್ಥಿ ಅಂತ ತಿಳ್ಕೊಳ್ಳಿ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಪದೇ ಪದೇ ದುಃಖ, ಸಂಕಷ್ಟಗಳು, ವಿಘ್ನಗಳು, ತೊಂದರೆಗಳು, ಟೆನ್ಷನ್ಗಳು ಬರ್ತಾ ಇದಾವೆ ಅಂದ್ರೆ ನೀವು ಫೇಲ್ ಆಗ್ತಿದ್ರೆ ಜೀವನದಲ್ಲಿ ಅಂತ. ಸದಾ ಖುಷಿ ಆಗಿದ್ದೀರಿ ಅಂತಂದ್ರೆ ಪಾಸ್ ಆಗ್ತಿದೆ. ಇದನ್ನು ಚೆಕ್ ಮಾಡ್ಕೊಳ್ಳಿ. ಓಕೆ, ಅಚ್ಚಾ, ಓಂ ಶಾಂತಿ.